ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಂದೇ ವೃಂದಾವನಾಸೀನಂ ಇಂದಿರಾನಂದಮಂದಿರಂ ಉಪೇಂದ್ರಂ ಸಾಂದ್ರಕಾರುಣ್ಯಂ ಪರಾನಂದಂ ಪರಾತ್ಪರಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ಹರಿ ಓಂ ಹರಿ ಓಂ. ನಾರದ ಪುರಾಣದ ಅನೇಕ ಪ್ರಮುಖ ಅಂಶಗಳನ್ನು ಚಿಂತನೆ ಮಾಡುವಾಗ ಹಿಂದೆ ಋಭು ಮತ್ತು ನಿದಾಘ ಅಂತಿಬ್ಬ ಗುರು ಶಿಷ್ಯರ ಸಂವಾದದಲ್ಲಿ ಒಂದು ಪ್ರಸಂಗವನ್ನು ನಾವು ನೋಡಿದ್ವಿ. ಋಭು ನಿದಾಘ ಅವರ ಸಂವಾದದಲ್ಲೇ ಋಭು ಅನ್ನೋ ಗುರುಗಳು ನಿದಾಘ ಅನ್ನೋ ಶಿಷ್ಯನಿಗೆ ಅನೇಕ ಪಾಠಗಳನ್ನು ಹೇಳ್ತಾ ಇದ್ದರಂತೆ. ನಿದಾಘ ಮತ್ತು ಋಭುವಿನ ಒಂದು ಸಂವಾದದಲ್ಲಿ ಒಂದು ಪ್ರಸಂಗ ಹಿಂದೆ ನಾವು ನೋಡಿದ್ವಿ. ಒಬ್ಬ ರಾಜ ಆನೆ ಮೇಲೆ ಕೂತುಕೊಂಡು ದಿಗ್ವಿಜಯಕ್ಕೆ ಅಂತ ಹೊರಟಾಗ ಜನಸಂದಣಿ ದಟ್ಟವಾಗಿ ಸೇರಿದೆ. ನಿದಾಘ ಮುಂದಕ್ಕೆ ಹೋಗೋದು ಬೇಡ ಅಂತ ಆನೆ ಮೇಲೆ ಕೂತ ರಾಜನನ್ನು, ಆನೆಯನ್ನು, ಅಲ್ಲೇ ಇರುವಂತಹ ಜನಸಂದಣಿಯನ್ನು ಕಂಡು ಕಾಡಿನೊಳಗೆ ಸಮಿತ್ತು ತರಲಿಕ್ಕೆ ಹೋಗಿ ಬರ್ತಾ ಇರುವಾಗ ದಾರಿಯಲ್ಲಿ ಪ್ರಸಂಗ ಕಂಡು ನೋಡುತ್ತಾ ನಿಂತುಬಿಟ್ನಂತೆ. ಪಾಠ ಹೇಳಿದ ಗುರುಗಳು ಋಭು ಅನ್ನೋರು ಸಾವಿರಾರು ವರ್ಷ ಉರುಳಿದ ಮೇಲೆ ಪುನಃ ಮತ್ತೆ ಶಿಷ್ಯನಿಗೆ ಪಾಠ ಹೇಳಿ ಬರೋಣ ಅಂತ ಬಂದ್ರಂತೆ. ಪಾಠ ಹೇಳಿ ಬರೋಣ ಅಂತ ಬಂದಿದ್ದಾರೆ. ಶಿಷ್ಯ ನಿದಾಗ ನಿಂತದ್ದನ್ನು ನೋಡಿದರು. ಶಿಷ್ಯನ ಹತ್ರ ಬಂದು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಶಿಷ್ಯನಿಗೆ ಗುರುಗಳು ಬಂದಿದ್ದಾರೆ ಅಂತ ತಿಳಿದಿಲ್ಲ. ನಮ್ಮ ಗುರುಗಳೇ ಋಭು, ಅವರೇ ಬಂದಿದ್ದಾರೆ ಅನ್ನೋ ಅರಿವಿಲ್ಲ. ಯಾರೋ ಬಂದಿದ್ದಾರೆ ಅಂತ ಅವನು ಭಾವಿಸಿದ. ಗುರುಗಳಿಗೆ ಮಾತ್ರ ತಿಳಿದಿದೆ, ಇವ ನಮ್ಮ ಶಿಷ್ಯ, ಇವನಿಗೆ ಪಾಠ ಹೇಳೋಣ ಅಂತ ಬಂದಿದ್ದೇನೆ ಅಂತ. ಕೇಳುವಾಗ ಅಂತಾರೆ, ಯಾಕೆ ನಿಂತಿದ್ದೀ, ಏನು ಕಾರಣ, ಮುಂದಕ್ಕೆ ಯಾಕೆ ನೀನು ತೆರಳುತ್ತಾ ಇಲ್ಲ ಅಂತ ಋಭು ಗುರುಗಳು ನಿದಾಘನಿಗೆ ಪ್ರಶ್ನೆ ಮಾಡಿದ್ರಂತೆ. ನಿದಾಘ ಉತ್ತರ ಹೇಳಿದ, ರಾಜ ಆನೆ ಮೇಲೆ ಕುಳಿತಿದ್ದಾನೆ, ಜನಸಂದಣಿ, ಇದನ್ನೆಲ್ಲ ನೋಡಿ ನನಗೆ ಮುಂದಕ್ಕೆ ಹೋಗೋದು ಬೇಡ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ನಿಂತಿದ್ದೇನೆ ಅಂತಂದ. ಅವರು ಕೇಳಿದರು, ರಾಜ ಯಾರು, ಆನೆ ಯಾವುದು, ಜನರು ಯಾರು, ಇವ್ರು ಯಾರು ನನಗೆ ಬೇರೆ ಬೇರೆ ಅಂತ ಕಾಣಿಸ್ತಾ ಇಲ್ಲ ಅಂತ ಅವರು ಅಂದ್ರಂತೆ. ಇವನಂದ, ಅರೇ ಎದುರುಗಡೆ ಕಾಣಿಸ್ತಿದ್ದಾರೆ ರಾಜನನ್ನು ಹೊತ್ತ ಆನೆ, ಜನಸಂದಣಿ, ಇಷ್ಟೆಲ್ಲ ಕಾಣುವಾಗ ಬೇರೆ ಬೇರೆ ಯಾರು ಅಂತಿಲ್ಲ ಅಂತಂತ ಇದ್ದೀರಿ, ಎದುರುಗಡೆ ಕಾಣಿಸ್ತಿರೋದನ್ನು ಅಲಗಳಿದ್ರೆ ಏನರ್ಥ ಅಂತ ಶಿಷ್ಯ ಗುರುಗಳನ್ನು ಕೇಳಿದ್ದಂತೆ. ಇವರಂದರು, ನನಗೆ ಬಿಡಿಸಿ ಹೇಳಾಗಾದ್ರೆ ಅಂದರು. ರಾಜ ಯಾರು, ಆನೆ ಯಾವುದು, ಬಿಡಿಸಿ ಹೇಳು ಅಂದರು. ಅವನಂದ, ಅದು ಅಲ್ಲಿ ನೋಡಿ ಮೇಲ್ಗಡೆ ಕುಳಿತಿದ್ದಾನಲ್ಲ ಅವನು ರಾಜ, ರಾಜನನ್ನು ಹೊತ್ತಿದೆಯಲ್ಲ ಅದು ಆನೆ ಎಂದಂತೆ.
ಇಲ್ಲ ಬಿಡಿಸಿ ಹೇಳು ಅಂದ್ರಂತೆ ಮತ್ತೆ. ಅದು ಆನೆ, ಇದು ಹೊತ್ತಿರೋದು ಇದೆಯಲ್ಲ ಅದು ಆನೆ, ಮೇಲ್ಗಡೆ ಕುಳಿತವನಿದ್ದಾನಲ್ಲ ಅವನು ರಾಜ ಅಂದರು. ಮತ್ತೆ ಕೇಳಿದ್ರು, ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಅಂದ್ರಂತೆ. ಸಿಟ್ಟು ಬಂತ ಅವನಿಗೆ. ಒಂದು ಸಲ ಚಂದ, ಎರಡು ಸಲ ಚಂದ, ಇದು ಏನು ತಿಳಿದಿದ್ದೀರಿ ಅಂತ ಸಿಟ್ಟಾಗಿ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಬಂದು ಕೇಳ್ತಾ ಕೇಳ್ತಾ ಪ್ರಶ್ನೆ ಕೇಳ್ತಿದ್ರಲ್ಲ ಅವ್ರಿಗೆ ಉತ್ತರ ಹೇಳುವಾಗಲೇ ಏನು ಮಾಡಿಬಿಟ್ಟ, ಅವರ ಬಗ್ಗಿಸಿಬಿಟ್ನಂತ, ಅವ್ರನ್ನ ಬಗ್ಗಿಸೇ ಬಿಟ್ಟ, ಗುರುಗಳನ್ನೇ ಬಗ್ಗಿಸಿಬಿಟ್ಟ. ಅವ್ರ ಮೈ ಮೇಲೆ ಹತ್ತಿ ಕೂಡ್ತ. ಈಗ ನೋಡಿ, ನಾನು ಮೇಲೆ ಕೂತಿದ್ದೇನೆ, ನಾನು ರಾಜ ಇದ್ದ ಹಾಗೆ, ನೀವು ಕೆಳಗಿದ್ದಿರಲ್ಲ, ನೀವು ಆನೆ ಇದ್ದ ಹಾಗೆ ಅಂತ ಅನ್ನಂತೆ. ಆವಾಗ ನಾನು ಅಂತಂದ, ಮತ್ತು ನೀವು ಅಂತಂದ. ಮತ್ತೆ ಕೇಳಿದರು, ಓ ಈಗ ನೀನು ನಾನು ಅಂದೆಲ್ಲ, ಅವ್ರು ಯಾರೋ ಅದನ್ನು ಬಿಡಿಸಿ ಹೇಳೋದು ಅಂತ. ಮತ್ತೆ ಕಠಿಣ ಆಯ್ತು ಅವನಿಗೆ. ನೀನು ಶಬ್ದ, ನಾನು ಶಬ್ದ ಯಾರನ್ನು ಹೇಳ್ತದೆ, ಅದನ್ನು ಬಿಡಿಸಿ ಹೇಳು ಅಂದಾಗ ಕೆಳಗಿಳಿದು ನಮಸ್ಕಾರ ಹಾಕಿದ್ದು, ನೀವು ನಮ್ಮ ಗುರುಗಳೇ ಇರಬೇಕು ಅಂತಂದವ. ಈ ಥರದ ಪ್ರಶ್ನೆ ಕೇಳಿ ನನ್ನನ್ನು ಜ್ಞಾನೋಪದೇಶ ಮಾಡಿ ಉದ್ಧಾರ ಮಾಡಲಿಕ್ಕೆ ಬಂದ ನಮ್ಮ ಗುರುಗಳಿರಬೇಕು ತಾವು, ರುಹು ನಮಗೆ ಗೊತ್ತಾಗಲಿಲ್ಲ ಅಂತ ಕ್ಷಮೆ ಕೇಳಿ ನಮಸ್ಕಾರ ಮಾಡಿ ನಿಂತಿದ್ದಾನಂತೆ. ಮರ್ಮ ಏನು ಉಪದೇಶದ್ದು? ಆವಾಗ ಗುರುಗಳೇ ಅಂತಾರೆ, ಅದ್ವೈತಂ ಪರಮಾರ್ಥತಃ ಅಂತಂದರು. ಇಲ್ಲಿ ಸತ್ಯವಾದದ್ದೇನಿದೆ ಹಾಗಾದರೆ? ಇಲ್ಲಿ ರಾಜ, ಆನೆ, ಜನ, ನೀನು, ನಾನು, ಈ ಶಬ್ದದ ಬಳಕೆಯಲ್ಲಿ ಶಬ್ದದಿಂದ ಕರೆಸಿಕೊಳ್ಳುವ ವಸ್ತುಗಳು ಭಿನ್ನ ಭಿನ್ನವಾದರೂ ವಸ್ತುಗಳು ಒಳಗಿರುವ ಭಗವಂತ ಮಾತ್ರ ಒಬ್ಬನಿದ್ದಾನೆ. ನಿದಾಗ ನಿನ್ನ ದೃಷ್ಟಿ ಕೇವಲ ವಸ್ತುಗಳ ಮೇಲೆ ಹೋಯ್ತೆ ಹೊರತು ವಸ್ತುಗಳೊಳಗಿರುವ ಪರಬ್ರಹ್ಮನ ಹತ್ತಿರ ಹೋಗಲಿಲ್ಲ ಅಂತಂದ್ರಂತೆ. ವಸ್ತುಗಳಲ್ಲಿ ಪರಮಾತ್ಮನನ್ನು ಕಾಣಬೇಕು, ಅದನ್ನು ಹೇಳಿಕೊಡ್ಲಿಕ್ಕೆ ಈ ಪ್ರಯತ್ನ ನಡೀತಂತೆ. ಹೀಗಾಗಿ ಅವರೇ ಅಂತಾರೆ, ಮೇಲ್ನೋಟಕ್ಕೆ ಬೇರೆ ಬೇರೆಯಾಗಿ ಕಂಡರೂ ಒಳನೋಟಕ್ಕೆ ಇರುವ ಪರಮಾತ್ಮ ಮಾತ್ರ ಒಬ್ಬನೇ ಇದ್ದಾನೆ. ಆಕಾಶದಲ್ಲಿ ಪ್ರದೇಶ ಭೇದ ಕಂಡ ಹಾಗೆ ಒಳಗಿರುವ ಭಗವಂತ ಒಬ್ಬ, ಆಕಾಶ ಒಂದೇ. ಹಾಗೆ ಭಗವಂತ ಒಬ್ಬನಾದರೂ ಮೇಲ್ನೋಟಕ್ಕೆ ವಸ್ತುಗಳು ಬೇರೆ ಬೇರೆ. ಈ ವಿಷಯವನ್ನು ನಾರದ ಪುರಾಣದೊಳಗೆ ರುಭು ಅನ್ನೋರಂತಾರೆ, ತತ್ವಮಸ್ಯಾದಿ ವಾಕ್ಯಾರ್ಥಃ ಅಂತಂದಂತೆ. ತತ್ವಮಸಿ ಅನ್ನೋ ವಾಕ್ಯದ ಅಭಿಪ್ರಾಯವನ್ನು ಅರತವನಿಗೆ ಈ ವಿಷಯ ತಿಳ್ಕೊಳ್ಳೋದು ಬಹಳ ಸುಲಭ ಅಂತಂದ್ರಂತೆ. ಉಪನಿಷತ್ತಿನ ಸಾರ ಪುರಾಣಗಳೆಲ್ಲವೂ ಕೂಡ ಉಪನಿಷತ್ತಿನಲ್ಲಿ ಬರ್ತದೆ. ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಉದ್ದಾಲಕ ಅಂತ ಒಬ್ಬ ಗುರುಗಳು ಶ್ವೇತಕೇತು ಅಂತ ಒಬ್ಬ ಶಿಷ್ಯನಿಗೆ ಉಪದೇಶ ಮಾಡ್ತಾ, ಅವನಿಗೆ ಬಂದ ಪ್ರಶ್ನೆ ಪರಬ್ರಹ್ಮ ಯಾರು ಅಂತ ಪ್ರಶ್ನೆ ಬಂತು. ಅವನು ಕೇಳಿದ ಶ್ವೇತಕೇತು. ಉದ್ದಾಲಕರಂತಾರೆ, ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಸ ಆತ್ಮ ತತ್ ತ್ವಂ ಅಸಿ. ತತ್ ಆ ಪರಬ್ರಹ್ಮನೇನಿದ್ದಾನೆ, ತ್ವಮಸಿ ನೀನಾಗಿದ್ದೀ ಅಂತ ಬಂತಂತೆ. ಉಪನಿಷತ್ತಿನಲ್ಲಿ ಬಂತು ಈ ಮಾತು. ಮೇಲ್ನೋಟಕ್ಕೆ ಏನು ಅನ್ನಿಸ್ಬಿಡ್ತದೆ ನಮಗೆಲ್ಲ ನೋಡಿ. ರುಭು ಅನ್ನೋ ಜ್ಞಾನಿಗಳು ನಿರಾಘನಿಗೆ ಹೇಳುವಾಗಲಿ, ಅಲ್ಲಿ ಶ್ವೇತಕೇತುವಿಗೆ ಉದ್ದಾಲಕರು ಉಪದೇಶ ಮಾಡಿದ ಅಭಿಪ್ರಾಯವಾಗಲಿ, ಆ ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯವನ್ನು ಹೇಳಿ ಅದ್ವೈತ ಸಾರ್ಲಿಕ್ಕೆ ಹೊರಟಿದೆ ಇದೆಲ್ಲವೂ ಕೂಡ ಅಂತ ಅನಿಸ್ಬಿಡ್ತದೆ. ಹೀಗಾಗಿ ಪುರಾಣಗಳನ್ನು ಇಂಟರ್ಪ್ರಿಟೇಟ್ ಮಾಡುವಾಗ, ಪುರಾಣಗಳ ಅಭಿಪ್ರಾಯವನ್ನು ಸಾರವನ್ನು ಜಗತ್ತಿಗೆ ತೋರಿಸುವಾಗ, ಉಪನಿಷತ್ತುಗಳ ಮಾತನ್ನು ಕೂಡ ನಮಗೆ ವ್ಯಾಖ್ಯಾನ ಮಾಡಿ ಕೊಡುವಾಗ ಕೆಲವರು ಜೀವಾತ್ಮ ಪರಮಾತ್ಮರ ಭೇದವಿದ್ದರೂ ಐಕ್ಯವನ್ನು ಇವೆಲ್ಲವೂ ಕೂಡ ಸಾರ್ತಾವೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಈ ರುಭು ಮತ್ತು ನಿದಾಘನ ಪ್ರಸಂಗ ಅದ್ವೈತ ಬೋಧಕವಾಗಿದೆ ಅಂತನ್ನೋದೇ ಎಲ್ಲರ
ಸಾಮಾನ್ಯವಾದ ಅಭಿಪ್ರಾಯ. ಹೌದು, ಅದ್ವೈತ ಬೋಧಕವಾಗಿದೆ, ಐಕ್ಯ ಬೋಧಕವಾಗಿದೆ ಅನ್ನೋದು ಸಹಜ. ಆದರೆ ಎಲ್ಲಿ ಅದ್ವೈತ ಎಲ್ಲಿ ಐಕ್ಯ ಅನ್ನೋದು ಸ್ವಲ್ಪ ತಿಳುವಳಿಕೆಗೆ ಬಿಟ್ಟದ್ದು. ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯ ಬೋಧಕವಾಗಿದೆ ಅಂತ ವ್ಯಾಖ್ಯಾನ ಮಾಡೋದಕ್ಕೂ, ಪರಮಾತ್ಮ ಅನೇಕ ವಸ್ತುಗಳಲ್ಲಿದ್ದವನು ಒಬ್ಬನೇ ಅಂತ ಭಗವಂತನ ರೂಪಗಳಲ್ಲಿ ಭಗವಂತನಲ್ಲಿ ಐಕ್ಯ ಬೋಧನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೀಗೆ ಪುರಾಣಗಳನ್ನಾಗಲಿ ಪುರಾಣದಲ್ಲಿ ಬರುವ ಮಾತನ್ನಾಗಲಿ ವ್ಯಾಖ್ಯಾನ ಮಾಡುವಾಗ, ಉಪನಿಷತ್ತುಗಳ ಮಾತನ್ನಾಗಲಿ ವ್ಯಾಖ್ಯಾನ ಮಾಡುವಾಗ ಎಚ್ಚರಿಕೆ ಇರಬೇಕಾದದ್ದೇನು ಅಂದರೆ, ಜೀವಾತ್ಮ ಪರಮಾತ್ಮರಿಗಿರುವ ಆತ್ಯಂತಿಕ ಭೇದದ ಕಡೆಯಲ್ಲಿರುವ ದೃಷ್ಟಿ ಈ ಐಕ್ಯವನ್ನು ಬೋಧಿಸ್ತದೆ ಅಂತ ಯಾರೂ ವ್ಯಾಖ್ಯಾನ ಮಾಡಲಿಕ್ಕಿಲ್ಲ. ಸಾ ಆತ್ಮ ತತ್ವಮಸಿ ಶ್ವೇತಕೇತೋ ಅಂದರೂ ಅಷ್ಟೇ ಅಭಿಪ್ರಾಯ. ತತ್ ತ್ವಮಸಿ, ತತ್ ಆ ಪರಬ್ರಹ್ಮನೇ, ತ್ವಮಸಿ ಅಂದರೆ ನೀನಾಗಿದ್ದಿ ಅಂತಂದರೆ ಏನರ್ಥ? ಅದರ ಅಭಿಪ್ರಾಯ ಏನು? ಇದರ ಅಭಿಪ್ರಾಯವನ್ನು ಮಧ್ವಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ನೋಡಿ, ಆಚಾರ್ಯರ ವೈಶಿಷ್ಟ್ಯ ಸಿದ್ಧಾಂತವನ್ನು ಸ್ಪಷ್ಟವಾಗಿ ಜಗತ್ತಿಗೆ ಬಿತ್ತರಿಸಿ ತೋರಿಸುವಾಗ ಎಲ್ಲಿ ನಮಗೆ ಗೊಂದಲ ಉಂಟಾಗ್ತದೆ ಅಂತ ಅನಿಸಿ ತಾವೇ ಮೊದಲು ಬರೆದಿಟ್ಟುಬಿಟ್ರು. ಸ್ಪಷ್ಟವಾಗಿ ಹೇಳ್ತಾರೆ, ತತ್ ಸದೃಶೋಸಿ ಅಂತ ಅರ್ಥ. ಸ ಆತ್ಮ ತತ್ವಮಸಿ ಅಂತಂದ್ರೆ ಏನರ್ಥ? ತತ್ ಸದೃಶೋಸಿ. ಹೇ ಉದ್ದಾಲಕ, ಗುರುಗಳಿಗೆ ಪ್ರಶ್ನೆ ಕೇಳಿದ, ಬ್ರಹ್ಮ ಹೇಗಿದ್ದಾನೆ, ಯಾರು ಬ್ರಹ್ಮ? ಅದಕ್ಕೆ ಅದು ಸ್ಪಷ್ಟವಾಗಿ ಹೇಳಿದರು, ತತ್ ಸದೃಶೋಸಿ, ಆ ಪರಬ್ರಹ್ಮನಿಗೆ ಸದೃಶ ನೀನಾಗಿದ್ದಿ ಅಂತ ಅರ್ಥ. ಸದೃಶ ಆಗಿದ್ದಿ ಅಂದರೆ ತಪ್ಪೇನಲ್ಲ. ನಮ್ಮ ಜೀವಾತ್ಮನಿಗೆ ಪರಮಾತ್ಮನಿಗೆ ಜ್ಞಾನದಲ್ಲಿ ಕಿಂಚಿತ್ ಸಾಮ್ಯ ಇದೆ. ಭಗವಂತನೂ ಜ್ಞಾನ ಸ್ವರೂಪಿ, ಜೀವಾತ್ಮನೂ ಜ್ಞಾನ ಸ್ವರೂಪಿ. ಜೀವಾತ್ಮ ಪರಮಾತ್ಮರಲ್ಲಿ ಜ್ಞಾನ ಸ್ವರೂಪತೆ ಇದ್ದದ್ದಕ್ಕೆ ಕಿಂಚಿತ್ ಸಾಮ್ಯವನ್ನು ಒಪ್ಪಲಿಕ್ಕೆ ಬರ್ತದೆ. ಸಾಮ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತತ್ ಸದೃಶೋಸಿ ಅಂತ ಉಪನಿಷತ್ತುಗಳು ಹೇಳಿದ ಮಾತಿನ ಮರ್ಮವನ್ನು ಅರಿಯದೆ ವ್ಯಾಖ್ಯಾನ ಮಾಡುವಾಗ ಏನು ಮಾಡಿಬಿಡ್ತಾರೆ, ಓ ಉಪನಿಷತ್ತೇ ಪರಮಾತ್ಮ ಜೀವಾತ್ಮರ ಐಕ್ಯ ಬೋಧಿಸ್ತದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಬಹಳ ಕಷ್ಟ. ಹೀಗೆ ವಿರೋಚನ ಅಂತ ಒಬ್ಬ ಇದ್ದಂತೆ, ಒಬ್ಬ ದೈತ್ಯ. ವಿರೋಚನ ಮತ್ತು ದೇವೇಂದ್ರ ಇಬ್ಬರು ಒಟ್ಟಿಗೆ ಒಮ್ಮೆ, ನೋಡಿ ಎಷ್ಟು ಅನಾಹುತ ಆಗ್ತದೆ, ಗುರುಗಳ ಹತ್ರ ಪಾಠಕ್ಕೆ ಹೋದ್ರಂತೆ. ಪಾಠಕ್ಕೆ ಹೋದಾಗ ಗುರುಗಳು ಪಾಠ ಹೇಳ್ತಾ ಹೇಳ್ತಾ ಪರಬ್ರಹ್ಮ ಯಾರು ಅಂತ ಉಪದೇಶ ಮಾಡ್ತಾ ಮಾಡ್ತಾ, ಸ ಏಷೋಂತರಕ್ಷಣಿ ಪುರುಷೋ ದೃಶ್ಯತೆ. ಅಂತರಕ್ಷಣಿ, ಈ ಕಣ್ಣಿನ ಒಳಗಡೆ ಯಾವ ಪುರುಷ ಕಾಣಿಸ್ತಾ ಇದ್ದಾನಲ್ಲ ಅವನೇ ಬ್ರಹ್ಮ ಅಂತಂದ್ರಂತೆ. ಎಷ್ಟು ವಿಚಿತ್ರ ನೋಡಿ. ಪಾಠಕ್ಕೆ ಇಬ್ಬರು ಕುಳಿತಿದ್ರು, ವಿರೋಚನನು ಕೂತಿದ್ದ, ಇಂದ್ರ ಕುಳಿತಿದ್ದ. ಪಾಠ ಹೇಳ್ತಾ ಹೇಳ್ತಾ ಬ್ರಹ್ಮ ಯಾರು ಅಂತ ಪರಿಚಯಿಸುವ ಒಂದು ಮಾತು, ಸ ಏಷೋಂತರಕ್ಷಣಿ ಪುರುಷೋ ದೃಶ್ಯತೆ. ಈ ಕಣ್ಣಿನೊಳಗೆ ಯಾವ ಪುರುಷ ಕಾಣಿಸ್ತಾನೋ ಅವನು ಬ್ರಹ್ಮ ಅಂತ ಹೇಳಿದರು. ಪಾಠ ಹೇಳೋ ಗುರುಗಳು ಕಣ್ಣಿನೊಳಗೆ ಯಾವ ಪುರುಷ ಕಾಣಿಸ್ತಾನೋ ಬ್ರಹ್ಮ ಅಂತ ಮಾತಾಡಿದ ಕೂಡಲೇ ವಿರೋಚನ ಗುರುಗಳ ಹತ್ತಿರಕ್ಕೆ ಬಂದು ಕಣ್ಣೊಳಗೆ ನೋಡಿದ್ನಂತೆ. ಅವಾಗ ಕಂಡದ್ದು ಯಾರು ಅಂದರೆ ಅವನೇ ಕಂಡ. ಅವನಿಗೆ ನೋಡಿ ಎಷ್ಟು ವಿಚಿತ್ರ ಪ್ರಸಂಗ. ಅವನಿಗೆ ಇನ್ಯಾವುದು ಕಾಣ್ತದೆ, ಕಣ್ಣು ಅದೊಂದು ರೀತಿ ಕನ್ನಡಿ ಇದ್ದ ಹಾಗೆ. ಸ್ವಲ್ಪ ಹತ್ತಿರಕ್ಕೆ ಬಂದು ಗುರುಗಳ ಕಣ್ಣಿನಲ್ಲಿ ನೋಡಿದ್ದ ತನ್ನನ್ನೇ ನೋಡಿದ. ಅವನಿಗೆ ಬಂದ ಜ್ಞಾನ ಏನು ಅಂದರೆ, ಓಹೋ ನಾನು ಕಣ್ಣಿನೊಳಗೆ ಕಂಡಿದ್ದೇನೆ ಅಂದಮೇಲೆ ಗುರುಗಳ ಮಾತಿಗೇನು ಅರ್ಥ, ನಾನೇ ಬ್ರಹ್ಮ ಅಂತ ಅರ್ಥ. ಇಷ್ಟು ವ್ಯಾಖ್ಯಾನ ಮಾಡಿಬಿಟ್ಟ. ಅದೇ ದೇವೇಂದ್ರ ಒಂದೇ ಮಾತು, ಕಣ್ಣಿನೊಳಗೆ ಯಾವ ಪುರುಷ ಕಾಣಿಸ್ತಾನೋ ಸರಿಯಾಗಿ ಅರ್ಥ ಮಾಡಿಕೊಂಡವ. ಕಣ್ಣಿನ ಒಳಗೆ ಅಂದರೆ ಕಣ್ಣಿನ ಒಳಗಡೆ ಅನ್ನೋ ಶಬ್ದದ ಅಭಿಪ್ರಾಯವನ್ನು ಅರಿತು ಪುರುಷ ಶಬ್ದದ ಅಭಿಪ್ರಾಯವನ್ನು ಸ್ಪಷ್ಟ ಅರ್ಥ. ಪೂರ್ಣವಾದ ಷಡ್ಗುಣಗಳಿಂದ ತುಂಬಿಕೊಂಡವ ಅಂತನ್ನೋ ಅರ್ಥ ಮಾಡಿಕೊಂಡ. ಪುರುಷ
ಅಲ್ಲಿ ಶಕಾರ ಇದೆಯಲ್ಲ ಷಡ್ಗುಣವನ್ನು ಹೇಳ್ತದೆ. ಪುರು ಅನ್ನೋ ಶಬ್ದ ಪೂರ್ಣವಾಚಕ. ಮಧ್ವಾಚಾರ್ಯರು ಗೀತಾಭಾಷ್ಯದಲ್ಲಿ ಪುರುಷ ಶಬ್ದದ ವ್ಯಾಖ್ಯಾನವನ್ನು ಪೂರ್ಣ ಷಡ್ಗುಣ ಅಂತ ಅರ್ಥ ಮಾಡ್ತಾರೆ. ಷಡ್ಗುಣಗಳು ಅದು ನಾರದ ಪುರಾಣದೊಳಗೆ ಒಂದು ಪ್ರಸಂಗದಲ್ಲಿ ಷಡ್ಗುಣ ಶಬ್ದದ ವಿವರಣೆಯನ್ನು ನಾರದ ಪುರಾಣ ಕೊಡ್ತದೆ. ಭಗವಾನ್ ಅನ್ನೋ ಶಬ್ದ ಭಗ ಅಂದರೆ ಷಡ್ಗುಣಗಳಿಂದ, ವಾನ್ ತುಂಬಿದವ ಅನ್ನೋ ಅರ್ಥ ನಾರದ ಪುರಾಣ ವರ್ಣಿಸುವಾಗ ಷಡ್ಗುಣಗಳ ಪರಿಚಯ ಮಾಡಿಸ್ತದೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಿತಃ. ಐಶ್ವರ್ಯ, ವೀರ್ಯ, ಯಶಸ್ಸು ಮತ್ತು ಜ್ಞಾನ, ವಿಜ್ಞಾನ ಇವೆಲ್ಲವನ್ನು ಸೇರಿಸಿದರೆ ಅಂದರೆ ಷಡ್ಗುಣಗಳು ಅಂತ ಕರೀತಾರೆ. ಈ ಷಡ್ಗುಣಗಳು ಪೂರ್ಣವಾಗಿ ಇರೋದು ಯಾವಾತನಲ್ಲಿ? ಅದು ಭಗವಂತನಲ್ಲಿ. ಅದಕ್ಕೆ ಭಗವಂತನಿಗೆ ಪುರುಷ ಅಂತ ಹೆಸರಂತೆ. ಎಷ್ಟು ವಿಚಿತ್ರ! ಪುರುಷ ಶಬ್ದ ಒಳಗಿರುವ ಪರಮಾತ್ಮನನ್ನು ಹೇಳಲಿಕ್ಕೆ ಹೊರಟಂಥದ್ದು. ಅಥವಾ ಪುರಿ ಶೇತೆ ಪುರುಷ. ಪುರುಷ ಅಂದರೆ ದೇಹದ ಒಳಗೆ ಯಾವಾಗಲೂ ಇರುವವ, ಅವನಿಗೆ ಪುರುಷ. ಈ ವಿರೋಚನನಿಗೆ ಅರ್ಥ ಆಗಿದ್ದೇನು ಅಂದರೆ ಮೇಲ್ನೋಟಕ್ಕೆ ಅರ್ಥ ಆಯ್ತು ಅವನಿಗೆ. ಕಣ್ಣಿನೊಳಗೆ ಪುರುಷ ಕಾಣಿಸ್ತಾನೆ, ಅವನು ಬ್ರಹ್ಮ ತಾನೇ. ಗುರುಗಳ ಹತ್ತಿರ ಬಂದ, ಕಣ್ಣಿನೊಳಗೆ ತನ್ನನ್ನೇ ತಾನು ಕಂಡ, ತಾನೇ ಬ್ರಹ್ಮ ಅಂತ ಭಾವಿಸಿಬಿಟ್ಟ. ಎಷ್ಟು ವಿಚಿತ್ರ ಪ್ರಸಂಗ! ಇದನ್ನು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ವ್ಯಾಖ್ಯಾನ ಮಾಡುವಾಗ ಒಂದು ಪ್ರಸಂಗದಲ್ಲಿ ಹೇಳುತ್ತಾರೆ. ಉತ್ತಮ ಗುರುಗಳಿಂದ ವಿದ್ಯೆಯನ್ನು ಪಡಿಬೇಕು ಮನುಷ್ಯ. ಜ್ಞಾನಾರ್ಜನೆಯನ್ನು ಗುರುಗಳ ಮೂಲಕ ಮಾಡಬೇಕು. ಮಾಡುವಾಗ ಎಲ್ಲರೂ ಮಾಡಬಹುದಾ, ಅಥವಾ ಜ್ಞಾನ ಎಲ್ಲರಿಗೂ ಪಡೀಲಿಕ್ಕೆ ಸಾಧ್ಯನಾ, ಅಥವಾ ಯೋಗ್ಯತೆ ಯಾರಿಗಿರ್ತದೋ ಅವ್ರು ಮಾತ್ರ ಪಡೀಲಿಕ್ಕೆ ಸಾಧ್ಯನಾ ಅಂತ ಒಂದು ವಿಮರ್ಶೆ ನಡೀತದೆ. ವಿಮರ್ಶೆಯಲ್ಲಿ ಉತ್ತರ ಕೊನೆ ಕೊಟ್ಟಿದ್ದಿಷ್ಟೇ: ಜ್ಞಾನ ಯೋಗ್ಯತಾ ಯಾರಿಗಿರ್ತದೋ ಅವ್ರು ಮಾತ್ರ ಗುರುಗಳಿಂದ ಜ್ಞಾನ ಪಡೀಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಏನಾಗ್ತದೆ ಅಂದರೆ, ಪ್ರಯತ್ನಪಟ್ಟು ಜ್ಞಾನ ಪಡೀಲಿಕ್ಕೆ ಹೋದರೂ ವಿಪರೀತ ಜ್ಞಾನ ಬರ್ತದೆ ಹೊರತು ಜ್ಞಾನ ಬರೋದಿಲ್ಲ ಅಂತ ಉತ್ತರ ಕೊಡಬೇಕಾಗಿದೆ. ಅದಕ್ಕೊಂದು ಉಪನಿಷತ್ತಿನ ಪ್ರಸಂಗವನ್ನು ತಗೊಂಡು ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ನಾವು ವಿಚಾರ ಮಾಡಬೇಕು. ಜ್ಞಾನಯೋಗ್ಯತಾ ಇದ್ದವರು ಜ್ಞಾನ ಪಡೀಲಿಕ್ಕೆ ಬಂದಾಗ ಏನು ಜ್ಞಾನ ಅದ ನಿಜವಾದ ಅದ ಬರ್ತದೆ, ಪ್ರಯತ್ನ ಪಡಬೇಕಾ? ಮತ್ತೆ ಯೋಗ್ಯತಾ ಇಲ್ಲದೇ ಇದ್ದವರು ಪ್ರಯತ್ನ ಪಟ್ಟರೂ ಬರಬಾರ್ದ ವಿಷಯಗಳೇ ಅವ್ರ ತಲೆಗೆ ಬರ್ತಾವಂತೆ. ಹಾಗೆ ಪುರಾಣಗಳ ಪ್ರಸಂಗ ನಾವು ಅರ್ಥೈಸಿಕೊಳ್ಳುವಾಗ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅರ್ಥೈಸಿಕೊಂಡಾಗ ಮಾತ್ರ ಈ ಋಭು ಮತ್ತು ನಿದಾಘ ಈ ಗುರು ಶಿಷ್ಯರ ಪ್ರಸಂಗ ಅವರು ಹೇಳುವ ಮಾತಿನ ಮರ್ಮ ಜೀವಾತ್ಮನೇ ಪರಮಾತ್ಮ ಅನ್ನೋ ಅಭಿಪ್ರಾಯವನ್ನು ಕೊಡಲಿಕ್ಕೆ ಹೊರಡೋದಿಲ್ಲ. ನೀನು ಕಂಡ ರಾಜ, ಆ ರಾಜನೊಳಗಿರುವ ದೈವ. ನೀನು ಕಂಡ ಗಜ, ಗಜದೊಳಗಿರುವ ದೈವ. ನೀನು ಕಂಡ ಜನರು, ಜನರೊಳಗಿರುವ ದೈವ. ಅದು ಒಂದು ಅಂತ ಅರ್ಥದಲ್ಲಿ ಅದ್ವೈತನೇ ಪರಮಾರ್ಥವಾಗಿದೆ ಅಂತಂದದ್ದೇ ಹೊರತು ಜನ, ರಾಜ, ಗಜ ಈ ಜೀವರು ಒಂದು ಅನ್ನೋ ಅರ್ಥದಲ್ಲಿ ಅದಿಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಋಭು ಮತ್ತು ನಿಧಾಗರ ಪ್ರಸಂಗವನ್ನು ವ್ಯಾಖ್ಯಾನಿಸಿಕೊಳ್ಳುವಾಗ ಸ್ವಲ್ಪ ನಾವು ನಾರದ ಪುರಾಣವನ್ನು ಅದ್ವೈತ ಪರವಾಗಿ ಕಂಡರೂ ಕೂಡ ವ್ಯಾಖ್ಯಾನ ಮಾಡಿಕೊಳ್ಳುವಾಗ ಅದನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಿ ವ್ಯಾಖ್ಯಾನ ಮಾಡಿಕೊಳ್ಬೇಕು. ಇದ್ರ ಮೇಲೂ ಕೆಲವರು ವಾದ ಮಾಡೋದುಂಟು. ವೇದವ್ಯಾಸ ದೇವರು ಪುರಾಣ ರಚನೆ ಮಾಡಿದ್ದು, ರಚಿಸಿದ ವೇದವ್ಯಾಸ ದೇವರಿಗೆ ಇದೇ ಅಭಿಪ್ರಾಯದಲ್ಲಿ ಪುರಾಣ ಹೊರಟಿದೆ, ಇದೇ ಅಭಿಪ್ರಾಯ ಇಟ್ಟುಕೊಂಡು ಅವರು ಬರೆದಿದ್ದಾರೆ. ಇದನ್ನು ನಿರ್ಧಾರ ಮಾಡೋದು ಹೇಗೆ? ಇದು ಇವತ್ತು ಗೊಂದಲ. ಪುರಾಣಗಳು ಯಾವ ದೃಷ್ಟಿಕೋನ ಇಟ್ಟುಕೊಂಡು ಹೊರಟಿದ್ದಾವೆ? ಅವರು ಬ್ರಹ್ಮ ಜೀವರಲ್ಲಿ ಐಕ್ಯ ದೃಷ್ಟಿ ಇಟ್ಟುಕೊಂಡು ಪುರಾಣಗಳನ್ನು ರಚಿಸಿದರೋ, ಅಥವಾ ಜೀವಬ್ರಹ್ಮರಲ್ಲಿ ಭೇದ ಮನಸ್ಸಿನಲ್ಲಿಟ್ಟುಕೊಂಡು ಪುರಾಣ ರಚಿಸಿದರೋ? ಪುರಾಣಕರ್ತೃಗಳ ಅಭಿಪ್ರಾಯವನ್ನು ಯಾವ ಅರ್ಥದಲ್ಲಿ ನಾವು ವ್ಯಾಖ್ಯಾನ ಮಾಡಬೇಕು? ಒಂದು ಅಪೂರ್ವ ಪ್ರಸಂಗ.
ಭಾಳ ಇಂಥ ವ್ಯಾಖ್ಯಾನಗಳನ್ನು ಮಾಡ್ತಾ ಇರುವಾಗ ನಮಗೆ ಬರ್ತದೆ ಗೊಂದಲ. ನೀವು ಹೇಳ್ತೀರಿ ಜೀವ ಪರಮಾತ್ಮರಿಗೆ ಭೇದವೇ ವೇದವ್ಯಾಸ ದೇವರಿಗೆ ಅಭಿಮತ, ಪುರಾಣ ರಚಿಸಿದ ವ್ಯಾಸರು ಕೂಡ ಅದನ್ನೇ ಇಟ್ಟುಕೊಂಡು ರಚಿಸಿದ್ದಾರೆ ಅಂತ ನಿಮ್ಮದು ಅಭಿಪ್ರಾಯ. ಇನ್ನೊಬ್ಬರು ಹೇಳ್ತಾರೆ ಇಲ್ಲ, ಪುರಾಣ ರಚಿಸಿದ ವ್ಯಾಸರ ಅಭಿಪ್ರಾಯ ಜೀವ ಪರಮಾತ್ಮರ ಐಕ್ಯವೇ ಅವರ ಅಭಿಮತ, ಇದಲ್ಲ ಅಂತ ಅವ್ರು ಹೇಳ್ತಾರೆ. ಈ ಗೊಂದಲದಲ್ಲಿ ಸಾಧಕರಾದ ನಮ್ಮಂಥವ್ರು ಪುರಾಣ ಕೇಳೋರು ಹೇಳೋರು ಇದ್ದೀವಿ ನೋಡ್ರಿ, ನಾವು ಬೀಳ್ತೀವಿ ರೀ ಅವ್ಯವಸ್ಥೆಗೆ. ಅವು ಬರೆದಿಟ್ಟವ್ರೇನೋ ಹೋಗಿಬಿಟ್ರು, ಆರಾಮಾಗಿ ಪಾರಾಗಿಬಿಟ್ರು ಅವರು. ಇದ್ರ ಮೇಲೆ ಮತ್ತೊಂದು ಅಭಿಪ್ರಾಯ, ವ್ಯಾಸರು ಸ್ಪಷ್ಟವಾಗಿಯೇ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದಾಗಿತ್ತಲ್ಲ ಅಂತ ಮತ್ತೊಂದು ಪ್ರಶ್ನೆ. ಗೊಂದಲ ಮಾಡಿಡುವ ಅಭಿಪ್ರಾಯ ಏನು? ಪುರಾಣ ರಚಿಸುವವರು ತಾವೇ ಅಂದ ಮೇಲೆ ಬರೆಯುವಾಗ ನೇರವಾಗಿ ಹೇಳಬಾರ್ದು ಯಾಕೆ? ಇದು ಅದರ ಮೇಲೆ ಬರೋದು. ನೇರವಾಗಿ ಬರೆದಿಟ್ಟಿಲ್ಲ ಯಾಕೆ ಅಂತ ಒಂದು ಪ್ರಶ್ನೆ. ಬರೆದ ಅಭಿಪ್ರಾಯ ಯಾವ ಹಿನ್ನೆಲೆಯಲ್ಲಿ ಅಭಿಪ್ರಾಯ ಇಟ್ಟುಕೊಂಡು ಹೊರಟಿದೆ ಅಂತ ಎರಡು ಪ್ರಶ್ನೆಗಳು ಉದ್ಭವಿಸಿದರೆ ಇದಕ್ಕೆ ಉತ್ತರ ಕೊಡುವಾಗ ಸುಧಾ ಮುಂತಾದ ಗ್ರಂಥಗಳಲ್ಲಿ ಹೇಳ್ತಾರೆ, ವೇದವ್ಯಾಸ ದೇವರು ಪುರಾಣ ರಚನೆ ಮಾಡಿದ್ದು ಸುಧಾದಲ್ಲಿ ಜನ್ಮಾಧಿಕರಣ ಅಂತ ಒಂದಿದೆ. ಅಲ್ಲೊಂದು ಪ್ರಸಂಗದೊಳಗೆ ಈ ವಿಷಯ ಹೇಳ್ತಾರೆ. ಪುರಾಣ ಕರ್ತೃಗಳಾದ ವೇದವ್ಯಾಸ ದೇವರು ತಾವು ರಚಿಸಿದ ಪ್ರತಿ ವಿಷಯಗಳನ್ನು ಒಂದಾ ಹಿಂಗದ ಇದನ್ನು ಅನುಸರಿಸ್ರಿ ಅಂತ ಹೇಳಲಿಕ್ಕೆ ಬರೆದಿರ್ತಾರಂತ, ಒಂದಾ ಹೀಗಿಲ್ಲ ಇದನ್ನು ಅನುಸರಿಸಬ್ಯಾಡ್ರಿ ಅಂತ ಹೇಳಲಿಕ್ಕೆ ಬರೆದಿರ್ತಾರಂತೆ. ನೋಡಿ, ಹೇಳಿ ಅನುವಾದ ಮಾಡಿ ಇದು ಬ್ಯಾಡ ಅಂತ ಹೇಳಲಿಕ್ಕಾದರೂ ಬರೀಬೇಕು, ಹೇಳಿ ಅನುವಾದ ಮಾಡಿ ಇದನ್ನು ನೀವು ಅನುಸರಿಸ್ರಿ ಅಂತ ಹೇಳಲಿಕ್ಕಾದರೂ ಬರೀಬೇಕು. ಎರಡ ಉದ್ದೇಶ, ಒಂದ ನಮ್ಮನ್ನು ಆ ಮುಖವಾಗಿ ಕಳಿಸೋ ಉದ್ದೇಶ, ಒಂದ ಅದನ್ನು ಅನುವಾದ ಮಾಡಿ ನಿಷೇಧ ಮಾಡೋ ಉದ್ದೇಶ. ವ್ಯಾಸರ ಈ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಸ್ಪಷ್ಟವಾಗಿ ನಮಗೆ ತಿಳಿದು ಬರ್ತದ. ಇದ ಪ್ರಸಂಗ ಈಗ ಹೇಳಿದ್ದು ಋಭು ಮತ್ತು ನಿಧಾಘ. ಅಲ್ಲೇನು ನಡೀತು? ರಾಜ ಗಜ ಒಂದು ಪದ್ಯ ಬರ್ತದೆ ನಾರದ ಪುರಾಣ, ವಾಹ್ಯವಾಹಕಯೋಶ್ಚೈವ. ವಾಹ್ಯವಾಹಕ ಅಂತಂತಾರೆ. ವಾಹ್ಯ ಅಂದರೆ ಹೊರಲಿಕ್ಕೆ ಯೋಗ್ಯ, ವಾಹಕ ಅಂದರೆ ಹೊತ್ತವ. ಇವರಿಬ್ಬರಲ್ಲಿ ಆನೆ ಯಾವುದು ಗಜ ಯಾವುದು ಅಂತ ಕೇಳಿದ್ರಂತೆ. ಈ ಪ್ರಸಂಗ ಏನು ಹೇಳ್ತಾ ಹಾಗಾದರೆ? ವಾಹ್ಯತೆ ವಾಹಕತೆ ಅನ್ನುವ ಧರ್ಮಗಳು ವ್ಯತ್ಯಾಸ ಇದೆ. ಧರ್ಮಗಳ ಭೇದವನ್ನು ತೋರಿಸಿ ವೇದವ್ಯಾಸ ದೇವರು ಜೀವಾತ್ಮ ಪರಮಾತ್ಮರಲ್ಲಿ ಭೇದವನ್ನೇ ತೋರಿಸಬೇಕು. ಜೀವ ಪರಮಾತ್ಮರು ಒಂದೇ ಅಂತ ಅವರ ಅಭಿಪ್ರಾಯ ಇದ್ದಿದ್ರೆ, ಅಥವಾ ಜೀವರೆಲ್ಲರೂ ಒಂದೇ ಅಂತ ಅಭಿಪ್ರಾಯ ಇದ್ದಿದ್ರೆ ಧರ್ಮಗಳ ಭೇದ ತೋರಿಸ್ತಿರ್ಲಿಕ್ಕಿಲ್ಲ. ಅದನ್ನೇ ಹೇಳ್ತಾರೆ, ವಿರುದ್ಧ ಧರ್ಮಗಳು ನಮ್ಮೆಲ್ಲರಲ್ಲೂ ಕಾಣಿಸ್ತಾ ಇದ್ದದ್ದಕ್ಕೆ ನಾವೆಲ್ಲರೂ ಭಿನ್ನ ಭಿನ್ನ ಅಂತ ಸಾಧಿಸ್ತೇವೆ. ವ್ಯಾಸರಿಗಿದ ಅಭಿಪ್ರಾಯ ಇಲ್ಲ ಅಂತಾಗಿದ್ದರೆ ವಿರುದ್ಧ ಧರ್ಮಗಳನ್ನು ಜೀವರಲ್ಲಿ ತೋರಿಸೋ ಉದ್ದೇಶ ಏನು ಅಂತ ಕೇಳ್ತಾರೆ. ನೋಡಿ ಎಷ್ಟು ವಿಚಿತ್ರ ಇವತ್ತು ನಮ್ಮ ಪ್ರಸಂಗ. ನಮ್ಮದೇ ನಮಗಾಗುವ ಸುಖ ದುಃಖಗಳ ಅನುಭವ ನಮ್ಮ ಎದುರುಗಡೆ ಇದ್ದವರಿಗೆ ಆಗ್ತಾ ಇಲ್ಲ. ಅವರಿಗಾಗುವ ಸುಖ ದುಃಖ ಅನುಭವ ಇನ್ನೊಬ್ಬರಿಗಿಲ್ಲ. ಅನುಭವವನ್ನು ವಿಚಾರ ಮಾಡೋಣ. ಸುಖ ದುಃಖಗಳ ಅನುಭವಗಳು ಭಿನ್ನ ಭಿನ್ನವಾಗಿ ಎಲ್ಲರಿಗೂ ಅನುಭವಕ್ಕೆ ಬರ್ತಾ ಇರುವಾಗ ಅವರವರ ವ್ಯಕ್ತಿತ್ವದೊಳಗೂ ಕೂಡ ಭೇದ ಇಲ್ಲದಿದ್ದರೆ ಹೇಗೆ ತಾನೇ ಸಾಧ್ಯ ಅಂತ ಕೇಳ್ತಾರೆ. ಕೆಲವರು ಏನಂತಾರೆ, ಶರೀರ ಮಾತ್ರ ಭಿನ್ನ ಭಿನ್ನ, ಶರೀರದೊಳಗಿರುವ ಜೀವಾತ್ಮರೆಲ್ಲ ಒಂದು ಅಂತ ಸಾರ್ತಾರೆ. ದೊಡ್ಡ ವಿಚಿತ್ರವಾದ ಸಿದ್ಧಾಂತ. ಶರೀರ ಬೇರೆ ಬೇರೆ, ಶರೀರದೊಳಗಿರುವ ಆತ್ಮರು ಮಾತ್ರ ಒಂದು ಅಂತ ಹೇಳ್ತಾರೆ. ಇದು ತಪ್ಪು. ಶರೀರವೂ ಬೇರೆ ಬೇರೆ, ಶರೀರದೊಳಗಿರುವ ಆತ್ಮರೂ ಬೇರೆ ಬೇರೆ. ಆತ್ಮರು ಒಂದಾಗಿ ಬಿಟ್ಟರೆ ಸಮಸ್ಯೆ ಬಹಳ ಇದೆ. ಸುಖ ದುಃಖಗಳ ಅನುಭವ ಎಲ್ಲರಿಗೂ ಒಂದೇ ಥರನಾಗಿ ಬರಬೇಕಾಗಿತ್ತು. ಹಾಗಿಲ್ಲ, ಸ್ಪಷ್ಟ ಆಯಿತು ನೋಡಿ. ಸುಖ ದುಃಖಗಳ ಅನುಭವ ಭಿನ್ನ ಭಿನ್ನವಾಗಿ ಬಂದದ್ದಕ್ಕೆ ಜೀವಾತ್ಮರು ಬೇರೆ ಬೇರೆ ಅಂತ ನಾವು ಸ್ಪಷ್ಟವಾಗಿ ಅನುಭವಿಸಿ ಹೇಳುವಾಗ ಈ ಅನುಭವಕ್ಕೆ ವಿರುದ್ಧವಾದ ಸಿದ್ಧಾಂತವನ್ನು ವೇದವ್ಯಾಸ ದೇವರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಂತಾರೆ. ಹೀಗಾಗಿ ವೇದವ್ಯಾಸ ದೇವರು ತಾವು ಮನಸ್ಸಿನಲ್ಲಿ ಇಟ್ಟುಕೊಂಡ ಅಭಿಪ್ರಾಯ ಇದೆ, ಅನುಭವಕ್ಕೆ ವಿರುದ್ಧವಾದದ್ದಲ್ಲ.
ಈ ನಿಟ್ಟಿನಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿಕೊಳ್ಳಬೇಕು. ಹೀಗಾಗಿ ತತ್ವಮಸ್ಯಾದಿ ವಾಕ್ಯಾರ್ಥ, ನಾರದ ಪುರಾಣದ ಮಾತು, ತತ್ವಮಸ್ಯಾದಿ ವಾಕ್ಯಗಳ ಅಭಿಪ್ರಾಯವನ್ನು ನೋಡಿ ಅರ್ಥೈಸಿಕೋ ಅಂತಂದರೆ ಆ ಬ್ರಹ್ಮನ ಸದೃಶ ನೀನು ಅನ್ನೋ ಅಭಿಪ್ರಾಯವನ್ನು ಅರ್ಥೈಸಿಕೋ ಅಂತ ಋಭು ಮತ್ತು ನಿರಾಗರ ಸಂವಾದದಲ್ಲಿ ಬಂದದ್ದನ್ನು ನಾವು ತಿಳಿಬೇಕು ಅಂತಂತಾರೆ. ಇನ್ನು ನಾರದ ಪುರಾಣದಲ್ಲಿ ಈ ಸಂವಾದವನ್ನು ಹೇಳಿದವರು ಯಾರು ಅಂದರೆ ಭರತ ರಹುಗುಣ ಅನ್ನೋನಿಗೆ ಹೇಳಿದ್ನಂತೆ. ರಹುಗುಣ ರಾಜನಿಗೆ ಭರತ ಹೇಳಿದಂಥ ಒಂದು ಉಪಾಖ್ಯಾನ. ಮುಂದುವರಿಸಿದ್ದು ಭರತ ರಹುಗುಣನಿಗೆ ಹೇಳ್ತಾನೆ, ನೋಡು, ಜಗತ್ತಿನಲ್ಲಿ ಎಲ್ಲರೊಳಗೂ ಭಗವಂತನನ್ನು ಕಾಣೋದು ಒಂದು, ಕಾಣುವ ಭಗವಂತನನ್ನು ಸ್ವತಂತ್ರ ಅಂತ ತಿಳಿಯೋದು ಮತ್ತೊಂದು. ಈಗ ಋಭು ಮತ್ತು ನಿದಾಘರಲ್ಲಿ ಏನು ಹೇಳಿಕೊಟ್ಟ ಅಂದರೆ ಎಲ್ಲರೊಳಗೂ ಭಗವಂತನನ್ನು ಕಾಣು ಅಂತ ಹೇಳಿಕೊಟ್ಟ. ಭರತ ಮುಂದೆ ವರಿಸಿ ರಹುಗುಣನಿಗೇನು ಹೇಳಿಕೊಡ್ತಾನೆ ಅಂದರೆ ಕಾಣುವ ಭಗವಂತನನ್ನು ಸ್ವತಂತ್ರ ಅಂಥೇಳಿ ತಿಳಿಬೇಕು. ಸ್ವತಂತ್ರ, ಸರ್ವಜ್ಞ, ಸರ್ವಶಕ್ತಿ, ಪೂರ್ಣ, ಅದು ಏನು ಒಂದು ಗುಣ ಅಲ್ಲ, ಅನಂತ ಗುಣಪೂರ್ಣ, ಹೀಗೆ ತಿಳಿಬೇಕು. ಈ ಅನುಸಂಧಾನ ದೋಷಗಳು ಯಾವುದೂ ಅವನಲ್ಲಿ ಇಲ್ಲ, ದೋಷ ದೂರ. ಈ ಅನುಸಂಧಾನ ನಿನಗೆ ಬಾರದೆ ಹೋದರೆ ಪರಮಾತ್ಮನನ್ನು ಕಂಡರೂ ಉಪಯೋಗ ಇಲ್ಲ. ಭಗವಂತನನ್ನು ಇಂತಿಷ್ಟು ಗುಣಗಳಿಂದ ಉಪಾಸನೆ ಮಾಡು ಅಂತಂತಾರೆ. ಆ ಚಿಂತನೆಯನ್ನು ಭರತ ಹೇಳಿದ. ರಹುಗುಣ, ನೀನು ಪಲ್ಲಕ್ಕಿ ಒಳಗಡೆ ಕುಳಿತು ನಾನೇ ದೊಡ್ಡ ಸಿಂಧೂ ದೇಶದ ರಾಜ ರಾಜ ಅಂತ ಬೀಗ್ತಿದ್ದೀಯಲ್ಲ, ನೀನ್ಯಾವ ಸೀಮೆ ರಾಜ ಅಂತಂದಂತೆ. ನೀನ್ಯಾವ ಸೀಮೆ ರಾಜ? ಈ ಪೃಥ್ವಿ, ಈ ಭೂಮಂಡಲವನ್ನು ಆಳ್ತೇನೆ ಅಂತ ನಿನಗೆ ಇಷ್ಟು ಬಿಗುಮಾನ ಇದೆಯಲ್ಲ, ಭೂಮಿ ಕೇಳಿ ನೋಡು, ನಿನ್ನನ್ನು ಎಷ್ಟು ಜನ ಆಳಿದ್ದಾರೆ ಅಂತ ಕೇಳು, ಅದೇ ಉತ್ತರ ಹೇಳ್ತದೆ. ನಿನ್ನಂಥ ರಾಜರು ಎಷ್ಟು ಜನ ಭೂಮಿಗಿದ್ದಾರೆ? ನೀನಂದಿ ನಾನು ಈ ದೇಶದ ರಾಜ, ನಿನಗೆ ಉಗ್ರ ಶಿಕ್ಷೆ ಹಾಕಿಬಿಡ್ತೇನೆ ಸರಿಯಾಗಿ ನಡೆಯದೆ ಹೋದರೆ ಅಂತ ವ್ಯಂಗ್ಯವಾಗಿ ಮಾತನಾಡ್ತಾ ಸಿಟ್ಟಿ ನನ್ನ ಜಬರಿಸ್ಲಿಕ್ಕೆ ಅಂತ ಬಂದೆಯಲ್ಲ. ನಾನು ರಾಜ, ನೀನು ದೂತ ಅಂತ. ನೀನ್ಯಾವ ರಾಜ, ನಿನಗೆಲ್ಲಿ ನಾ ದೂತ ಅಂತಂದ್ರಂತೆ. ಯಾಕೆ? ಏಕೆ ಜಗತ್ತಿನಲ್ಲಿರೋ ಒಬ್ಬನೇ ರಾಜ. ರಾಜ ಅಂತ ಯಾರಿಗೆ ಕರೀತಾರೆ? ಎಂದಿದ್ರೂ ಆ ಪದವಿ ಅವನನ್ನು ಬಿಟ್ಟು ಹೋಗಿರಬಾರ್ದು, ಅವನು ನಿಜವಾದ ರಾಜ. ಮೊನ್ನೆ ನಿನಗೆ ಈ ಪದವಿ ಬಂದಿದೆ, ಇಂದಲ್ಲ ನಾಳೆ ಪದವಿ ಹೊರಟೋಗ್ತದೆ. ಅಂದರೆ ಒಂದು ನಿಮಿತ್ತದಿಂದ ಬಂದ ರಾಜ್ಯ ಪದವಿ ನಿನಗೆ ಅದು ಎಂದಿದ್ರೂ ಅಶಾಶ್ವತ. ನಿತ್ಯವಾಗಿ ಇರುವ ರಾಜ್ಯ ಪದವಿ ಅದು ಶಾಶ್ವತ. ಅದು ಯಾರಿಗಿದೆ ಅಂದರೆ ಪರಮಾತ್ಮನಿಗಿದೆ ಅಂತಂದ್ರಂತೆ. ಯಾಕೆ? ಅವನು ಸ್ವತಂತ್ರ. ಸ್ವತಂತ್ರನಾದ ಭಗವಂತನಿಗಿರುವಷ್ಟು ಅಪೂರ್ವ ರಾಜ್ಯ, ಆ ರಾಜತನ ನಿನಗೆಲ್ಲಿದೆ ಬಂದಿತ್ತು? ಅಂದಮೇಲೆ ಅವನೇ ರಾಜ, ನಾನು ಅವನಿಗೆ ದೂತನೇ ಹೊರತು ನಿನಗಲ್ಲ ಅಂತಂದರು. ಅವನು ಸುಮ್ಮನಿರಲಿಲ್ಲ ರಹುಗುಣ. ನಿಮ್ಮಾಗಲ್ರಿ, ಕೇಳಿದ್ದನ್ನೆಲ್ಲ ಸುಮ್ಮನೆ ತಲೆ ಎಳಗಾಡಿಸೋನಲ್ಲ ಅವ ಬುದ್ಧಿವಂತ. ಅವನಂದ, ಲೋಕದಲ್ಲೆಲ್ಲ ರಾಜ ಅನ್ನೋ ವ್ಯವಹಾರ ನನಗೆ ಮಾಡ್ತಾರಲ್ಲ ಅನ್ನಂತ. ಮತ್ತೆ ನೀವಂತೀರಿ ರಾಜ ನೀನಲ್ಲ ಅಂತೀರಿ, ಲೋಕದಲ್ಲಿ ನನ್ನ ರಾಜ ಅಂತ ವ್ಯವಹಾರ ಮಾಡ್ತಾರ, ನನ್ನ ಈ ಕೈ ಕೆಳಗಿರೋ ಆಳು ಕಾಳುಗಳನ್ನು ನನ್ನ ದೂತರು ಅಂತ ವ್ಯವಹಾರ ಮಾಡ್ತಾರ. ನೀವು ರಾಜ ಅವನು, ದೂತ ಅವನಿಗೆ ಅಂತ ನಿಮ್ಮ ವಾದವಾದರೆ ಈ ಲೋಕದ ವ್ಯವಹಾರ ಹೇಗೆ ಕೂಡಿಸ್ತೀರಿ ಅಂತ ಕೇಳಿದ್ದಂತೆ. ಲೋಕದ ವ್ಯವಹಾರನು ಕೂಡಿಸಿರಬೇಕು. ಸ್ವತಂತ್ರನಾದ ಪರಮಾತ್ಮ ರಾಜ, ಅವನಿಗೆ ನಾವು ದೂತರು ಅನ್ನೋದು ಮನಸ್ಸಿಗೆ ಬಂದಿರಬೇಕು. ಆ ರೀತಿ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಏನದರ ಮರ್ಮ ಅಂತ ಕೇಳಿದ್ರೆ ಅಂತಾರೆ, ಆ ಭಗವಂತನ ಸನ್ನಿಧಾನ ರಾಜ ಅನ್ನೋ ರೂಪ ನಿನ್ನೊಳಗಿರೋ ತನಕ ನಿನಗೆ ರಾಜತನ, ನಮ್ಮೊಳಗೆ ಆ ದೌತ್ಯ ಅನ್ನುವ ಪರಮಾತ್ಮನ ವಿಚಿತ್ರವಾದ ರೂಪ ಇರೋ ತನಕ ನಾವು ದೂತರು. ನಾವು ಅವನ ರೂಪ ಇದ್ದದ್ದಕ್ಕೆ ದೂತರಾಗ್ತೇವೆ, ಅವನ ಸನ್ನಿಧಾನ ಅವನ ರೂಪ ಇದ್ದದ್ದಕ್ಕೆ ನೀನು ರಾಜನಾಗ್ತಿ. ಹಾಗಾದರೆ ನಿಜವಾಗಲೂ ರಾಜ ಅವನೇ, ದೂತನೂ ಅವನೇ. ಅದಕ್ಕೆ ಹರಿಕಥಾಮೃತ ಸಾರ ಮುಂತಾದ ಕೃತಿಗಳಲ್ಲಿ
ಸೇವ್ಯ ಸೇವಕ, ಸೇವ್ಯ ಸೇವಕನು ತಾನಾಗಿ, ಭೃತ್ಯನೂ ಅವನೇ, ರಾಜನೂ ಅವನೇ, ದಾಸನೂ ಅವನೇ, ಈಶನೂ ಅವನೇ ಅಂತಂತಾರೆ. ಹೇಗೆ ಸಾಧ್ಯ? ಬಾಧ್ಯನೂ ಅವನೇ, ಬಾಧಕನೂ ಅವನೇ. ಬಾಧಕ ನಾಹ ನಿರ್ಭೀತ ಅಂತಾರೆ ಜಗನ್ನಾಥದಾಸರು. ಬಾಧ್ಯನೂ ಆಗಿ ಬಾಧಕನೂ ಆಗಿ ನಿರ್ಭೀತನಾಗಿರುವ ಆ ಭಗವಂತ ಅಂತ ಅವನ ಮಹಿಮೆಯನ್ನು ಕೊಂಡಾಡ್ತಾರೆ. ಇದರ ಮರ್ಮ ಏನು? ಇದೆಲ್ಲ ಭಾಗವತದಲ್ಲಿ ಬಂದ, ಪುರಾಣಗಳಲ್ಲಿ ಬಂದಂಥ ಅಭಿಪ್ರಾಯ. ಭರತನ ಮಾತಿನ ಮರ್ಮ, ಲೋಕದ ವ್ಯವಹಾರ ಭಗವಂತನ ಕಡೆ ದೃಷ್ಟಿ ಇಲ್ಲದೆ ರಾಜ, ನೀನು ದೂತ, ನೀನು ಭೃತ್ಯ ಅಂತ ನಮ್ಮನ್ನು ಕರೀತದೆ. ನಿಜವಾದ ವ್ಯವಹಾರ ಪರಮಾತ್ಮನೇ ರಾಜ, ಒಳಗಿರುವ ಪರಮಾತ್ಮನ ರೂಪ ನಿನ್ನೊಳಗೆ ಬಂದಾಗ ರಾಜ, ನಮ್ಮೊಳಗೆ ಬಂದಾಗ ಭೃತ್ಯ. ಇಷ್ಟೇ ಅದರ ಮರ್ಮ ಅಂತಂದ್ರಂತೆ. ಈ ಒಳಗಿನ ಮರ್ಮ ಅರ್ಥೈಸಿಕೊಳ್ಳದೆ ವ್ಯವಹಾರ ನೀನು ನಡೆಸ್ತಾ ಇದ್ದಿ ಅಂತಂತ. ರಹುಗುಣ ಬಹಳ ವ್ಯಂಗ್ಯ ಮಾಡಿ ಮಾತಾಡಿದ್ದಂತೆ. ಬಹಳ ನೀನು ದಪ್ಪ ಇದ್ದಿ, ತೆಳ್ಳಗಿದ್ದಿ, ನೀರಡಿಕೆ ಆಗಿದೆ, ಆಯಾಸ ಆಗಿದೆ, ಬಾಯಾರಿಕೆ ಆಗಿದೆ, ದೊಡ್ಡ ಶ್ಲೋಕಗಳೇ ಬರ್ತಾವೆ ಇಲ್ಲಿ. ಭರತ ಉತ್ತರ ಕೊಡುವಾಗಂತಾನೆ ನೀರಡಿಕೆ, ಬಾಯಾರಿಕೆ ಈ ಏನು ವಿಚಿತ್ರನು ನಾನು ಕನ್ನಡದಲ್ಲಿ ಹೇಳುವಾಗ ಅಂತಿರ್ತೀನಿ. ಈ ಪ್ರಸಂಗವು ವಿವರಣೆ ಕೊಡುವಾಗ ಆಕಳಕಿ, ತೂಕಡಿಕಿ, ಬಾಯಾರಿಕಿ ಎಲ್ಲ ಕೀ ಬರ್ತಾವಂತೀವು. ನಮ್ಮೂರ ಕಡೆ ಹೇಳುವಾಗ ಎಲ್ಲ ಕೀ, ಆಕಳಕಿ, ತೂಕಡಿಕಿ, ಬ್ಯಾಸರಿಕಿ, ನೀರಡಿಕಿ, ಎಷ್ಟು ಕೀ ಅವ, ಇಷ್ಟು ದೇಹದ ಧರ್ಮ ಅಂತಂದ್ರಂತ. ಇದು ದೇಹಕ್ಕಿರೋ ಧರ್ಮ, ಅದನ್ನು ನೀನು ಆತ್ಮನಲ್ಲ ಆರೋಪಿಸ್ತಿ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯಾಧಯಶ್ಚ ಕ್ಷುತ್ರುಡ್ಭಯಂ ಕಲಿರಿಚ್ಛಾ ಜರಾಚ ದೇಹೇನ ಜಾತಸ್ಯ ನಮೇನ ಸಂತಿ. ದೇಹೇನ ಜಾತಸ್ಯ, ದೇಹಕ್ಕಿರುವ ಧರ್ಮಗಳನ್ನು ಆತ್ಮನಲ್ಲಿ ಆರೋಪಿಸಿ ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ, ವ್ಯಾಧಿ, ಆಧಿ, ಕೃಶತೆ, ಕ್ಷುತ್ ಹಸಿವೆ, ತ್ರಿಟ್ ನೀರಡಿಕೆ ಇವೆಲ್ಲವೂ ದೇಹಕ್ಕಿರೋ ಧರ್ಮ. ಎಲ್ಲವನ್ನ ಆತ್ಮನ ಮೇಲೆ ಆರೋಪಿಸಿ ನೀನು ಬಾಯಲ್ಲಿ ಮಾತನಾಡಿದರೆ ಅದು ಆತ್ಮನಿಗೆ ಬರಲಿಕ್ಕಿಲ್ಲ ಅಂತ ಭರತ ಈ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿಬಿಟ್ರಂತೆ. ಹೀಗಿರುವ ಅಪೂರ್ವವಾದ ಉಪದೇಶವನ್ನು ಭರತ ಮಾಡಿದಾಗ ರಹುಗುಣ ಅಂತಾನೆ, ನಾನು ಕಪಿಲನ ಉಪದೇಶಕ್ಕೆ ಅಂತ ಹೊರಟಿದ್ದೆ, ಮಹಾತ್ಮರ ಸಂಘಕ್ಕೆ, ಸೇವೆಗೆ ನೀವೇ ಮಾಡಿಸಿಬಿಟ್ರಿ. ಮಹಾತ್ಮರ ಸಮಾಗಮ ಒಂದು ಕ್ಷಣಕಾಲ ಆದರೂ ಕೂಡ ನಮ್ಮ ಒಳಗಿರುವ ಅಜ್ಞಾನ ಕಳೀತದೆ ಎನ್ನಲಿಕ್ಕೆ ಇದೇ ಸಾಕ್ಷಿ ಅಂತ ಕೈ ಮುಗಿದು ಬೇಡ್ತಾನಂತೆ. ನೀವೇ ತತ್ವೋಪದೇಶ ಮಾಡ್ರಿ ಅಂತಂದ. ಆಗ ಭರತ ಮನುಷ್ಯನ ಈ ಸಂಸಾರವನ್ನು ಚೆನ್ನಾಗಿ ಬಿತ್ತರಿಸಿ ಒಂದು ತತ್ವೋಪದೇಶ ಮಾಡಿದ ಪ್ರಸಂಗ ಬರ್ತದೆ. ಏನು ತತ್ವ ಹೇಳ್ತೇನೆ ಅಂತಂದಾಗ ಒಂದು ಕಥೆ ಹೇಳಿದ್ರಂತೆ. ಒಬ್ಬ ಶ್ರೀಮಂತ ವ್ಯಾಪಾರಿ ಒಂದಿಷ್ಟು ಹಣ ಗಳಿಸೋಣ ಅಂತ ಒಂದೂರಿನಲ್ಲಿ ರತ್ನದ ವ್ಯಾಪಾರ ಮುಂತಾದವುಗಳನ್ನು ಮಾಡಿ ಹಣ ಗಳಿಸಿದ. ಹಣವನ್ನೆಲ್ಲ ಗಂಟು ಕಟ್ಟಿಕೊಂಡು ತಲೆ ಮೇಲೆ ಇಟ್ಟುಕೊಂಡ. ಒಂದೂರಿಗಿಂದ ಒಂದೂರಿಗೆ ಹೊರಟ. ಕಾಡಿನ ದಾರಿ ಬಂತು. ಕಾಡಿನ ದಾರಿಯಲ್ಲಿ ಪ್ರಯಾಣ ಮಾಡುವಾಗ ಇದ್ದಕ್ಕಿದ್ದ ಹಾಗೆ 6 ಜನ ಕಳ್ಳರು ಬಂದು ಹಣ ಎಲ್ಲ ದೋಚಿಬಿಟ್ರಂತೆ. ಹಣ ಎಲ್ಲ ದೋಚಿದಾಗ ಏನು ಉಳಿಲಿಲ್ಲ ಅವನಿಗೆ. ಆವಾಗ ಎಲ್ಲಿ ಹೋಗಬೇಕು ಕಾಡಿನಲ್ಲಿ ಅಂತ ಅನ್ಕೊಳ್ಳುವಾಗ ಕಾಡು ಪ್ರಾಣಿ ಎಲ್ಲ ಅಟ್ಟಿಸಿಕೊಂಡು ಬಂತಂತೆ. ಕಾಡು ಪ್ರಾಣಿ ಹರಿದು ತಿಂತಾವೆ ಅಂತ ಅನಿಸಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಕಾಡಿನ ದಾರಿ, ಕಾಡು ಪ್ರಾಣಿಗಳ ಕಾಟ. ಓಡುವಾಗ ಗೊತ್ತಾಗದೆ ಒಂದು ಹಾಳು ಬಾವಿಯಲ್ಲಿ ಬಿದ್ದ ಕೆಳಗಡೆ ನೋಡ್ತಾನೆ ಘಟಸರ್ಪ. ಮೇಲ್ ಬರೋಣ ಅಂತಂದರೆ ಸಾಧ್ಯ ಆಗ್ತಾ ಇಲ್ಲ. ಕೆಳಗೆ ಬೀಳೋಣ ಅಂದರೆ ಘಟಸರ್ಪ, ಮೇಲ್ ಬರೋಣ ಅಂದರೆ ಕಾಡು ಪ್ರಾಣಿ. ಅಲ್ಲೇ ಇರೋಣ ಅಂತ ಒಂದು ಟೊಂಗಿ ಬೇರೆ ಕೈಯಲ್ಲಿ ಸಿಕ್ತಂತೆ. ಹಿಡಿದು ಎಳೆದ್ರೆ ಇವನ ಭಾರಕ್ಕೆ ಮೇಲುಗಡೆ ಜೇನುಗೂಡು ಕಟ್ಟಿದ್ದು ಅದು ಛಿದ್ರ ಆಯ್ತಂತೆ. ಆ ನೊಣ ಎಲ್ಲ ಇವನನ್ನು ಮುತ್ತರಿತು. ನೊಣ ಮುತ್ತರಿದೆ, ಕೆಳಗಡೆ ಘಟಸರ್ಪ, ಮೇಲ್ ಬರಲಿ ಕಾಡು ಪ್ರಾಣಿ,
ಇಷ್ಟು ಪ್ರಸಂಗದಲ್ಲಿ ಜೇನುತುಪ್ಪ ಸುರಿತಾ ಇದೆ ಅಂತೆ, ಅದನ್ನು ಮಾತ್ರ ನಾಲಿಗೆ ಚಾಚಿ ಸವಿತಾ ಇದ್ದಾನಂತೆ. ಎಷ್ಟು ಚೆನ್ನಾಗಿದೆ ಜೇನುತುಪ್ಪ ಅಂತ, ಇದೇ ನಿನಗೆ ತತ್ವೋಪದೇಶ ಅಂದ್ರಂತೆ. ತಣ್ಣಗಾದ. ತತ್ವ ಹೇಳ್ರಿ ಅಂತ ನಾನು ಕೇಳಿದರೆ, ಒಂದು ಕತೆ ಹೇಳಿದ್ರಲ್ಲ, ಇದು ಏನು ತತ್ವ ಅಂತ ಕೇಳ್ತಾನಂತೆ. ತತ್ವ ಕೇಳಿದಾಗ ಕತೆ ಹೇಳಿದರೂ ಉಪಯೋಗ ಇಲ್ಲ, ತತ್ವನೇ ನೇರವಾಗಿ ಹೇಳಿದರೆ ಆಗ್ತಿತ್ತು. ಅದಕ್ಕಂತಾರೆ, ತತ್ವಕ್ಕೆ ಹೇಳು ಅಂತ ಇದ್ದಿ, ತತ್ವನೇ ನಾನು ಹೇಳಿದ್ದು, ಅದರ ಪರೋಕ್ಷೇಣ ಪ್ರಕೀರ್ತಿತಂ ಅಂತಂದ್ರಂತೆ. ಪರೋಕ್ಷವಾಗಿ ಹೇಳಿದೆ, ಅದು ನಿನಗೆ ಈ ರೀತಿ ಅರ್ಥ ಆಯಿತು ಅಂತಂದ. ಪರೋಕ್ಷವಾಗಿ ಹೇಳಿದೆ ಅಂದರೆ ಏನರ್ಥ? ಪರೋಕ್ಷವಾಗಿ ಅಂದರೆ ತತ್ವದ ವಿಷಯವನ್ನು ಕಥೆಯ ಮೂಲಕವಾಗಿ ಹೇಳೋದು ಪುರಾಣಗಳಲ್ಲಿ, ಅದು ಪರೋಕ್ಷವಾಗಿ ಹೇಳೋದಂತೆ. ಏಕೆ ನೇರವಾಗಿ ತತ್ವ ಹೇಳಿದರೆ ಮನುಷ್ಯರಿಗೆ ಅರ್ಥ ಆಗ್ತದೆ, ಸಂತೋಷ ಆಗ್ತದೆ. ಆದರೆ ದೇವತೆಗಳಿಗೆ ನೇರ ತತ್ವ ಹೇಳಿದರೆ ಬ್ಯಾಡವಾಗ್ತದಂತೆ. ದೇವತೆಗಳೂ ಕೂಡ ಪುರಾಣವನ್ನು ಶ್ರವಣ ಮಾಡ್ತಾರೆ, ಪುರಾಣಗಳ ಮರ್ಮವನ್ನು ತಿಳಿದಿರ್ತಾರೆ, ತಿಳಿದವರೇ ತಿಳಿಲಿಕ್ಕೆ ಬರ್ತಾರಂತೆ, ಕೇಳ್ತಾರಂತೆ. ಹೀಗಾಗಿ ಪುರಾಣಗಳು ಬಹಳ ಸೂಕ್ಷ್ಮ. ಅವರಿಗೆ ಪರೋಕ್ಷವಾಗಿ ಗುಟ್ಟಾಗಿ ಒಗಟಿನಂತೆ ಹೇಳಿದಾಗ ಬಹಳ ಆನಂದ ಆಗ್ತದಂತೆ. ಆ ಥರದ ಸ್ವಭಾವ ದೇವತೆಗಳು. ಪರೋಕ್ಷ ಪ್ರಿಯ ವೈ ದೇವಾ ಅಂತ ವೇದದಲ್ಲಿ ಬರ್ತದೆ. ದೇವತೆಗಳು ಪರೋಕ್ಷ ಪ್ರಿಯರು ಅಂತಂತಾರೆ. ಹೀಗಾಗಿ ಅವರಿಗೂ ಪುರಾಣಗಳ ಶ್ರವಣ ಆಗ್ತಾ ಇರುವಾಗ ಅವರು ಪರೋಕ್ಷವಾಗಿ ಹೇಳಿದ ತತ್ವವನ್ನು ಶ್ರವಣ ಮಾಡ್ತಾರಂತೆ. ಏನು ಚೆನ್ನಾಗಿ ಹೇಳಿದ್ರಲ್ಲ ಇಲ್ಲಿ ಅಂತ. ಪುರಾಣ ಹೇಳೋರಿಗೆ ಕೇಳೋರಿಗೆ ಎರಡು ಜವಾಬ್ದಾರಿ ರೀ. ಏನು ಅಂದರೆ ನಾವಷ್ಟೇ ಕೇಳ್ತಿದ್ದೇವೆ ಅಂತ ಯಾರಿಗಾದರೂ ಅನಿಸಿದರೆ ಬಿಟ್ಟು ಬಿಡ್ಬೇಕಂತದನ್ನು. ಏಕೆ ಪುರಾಣ ರಚಿಸುವ ವ್ಯಾಸರೇ ಮನುಷ್ಯಮಾನಕ್ಕೆ ಮಾತ್ರ ಪುರಾಣ ಅಂತ ರಚಿಸಿಲ್ಲ, ದೇವಮಾನದ ದೇವತೆಗಳಿಗೂ ಪುರಾಣ ಅಂತ ರಚನೆ ಮಾಡಿದ್ದಾರೆ. ಅದನ್ನೇ ಅಂತಾರೆ ಒಂದು ಕಡೆ ಪ್ರಸಂಗ. ಹಿಂದೆ ಅನಂತೇಶ್ವರನ ದೇವಾಲಯದಲ್ಲಿ ಮಧ್ಯಗೇಹ ಭಟ್ರು ಪುರಾಣ ಮಹಾಭಾರತಾದಿಗಳನ್ನು ಹೇಳುವಾಗ ಅದೇ ಅವರ 12 ವರ್ಷದ ಸೇವೆ. 12 ವರ್ಷ ಅನಂತೇಶ್ವರನ ದೇವಾಲಯದಲ್ಲಿ ನಿರಂತರ ಪುರಾಣ ಹೇಳಿದ್ರಂತೆ. ಕೇಳಲಿಕ್ಕೆ ಅಂತ ಅಲ್ಲಿ ದರ್ಶನಕ್ಕೆ ಬಂದ ದೇವಸ್ಥಾನಕ್ಕೆ ಬಂದವರೇನು ಮನುಷ್ಯರು ಕುಳಿತಿದ್ರೋ, ಕೇಳ್ತಾ ಕುಳಿತಂತೆ ದೇವಸ್ಥಾನದ ದೇವರಿಗೆ ಪೂಜೆ ಮಾಡಲಿಕ್ಕೆ ಅಂತ ಬಂದ ದೇವತೆಗಳು ಕುಳಿತು ಕೇಳಿ ಹೋಗ್ತಿದ್ರಂತೆ. ಅದಕ್ಕೆ ದೇವತೆಗಳು ಪುರಾಣಗಳ ಶ್ರವಣ ಮಾಡಿ ಹೋಗ್ತಾರೆ. ಅಷ್ಟು ಸುಲಭವಾಗಿ ಇರೋದಿಲ್ಲ ಪುರಾಣ. ತಾತ್ವಿಕ ವಿಚಾರಗಳನ್ನು ಕೇಳಿ ಆನಂದ ಪಡ್ತಾರಂತೆ. ಹೀಗಾಗಿ ಪುರಾಣ ಕೆಲವೊಮ್ಮೆ ಒಗಟಾಗಿ ಕಥೆಗಳನ್ನು ಹೇಳ್ತದಂತೆ. ನೇರವಾಗಿ ಹೇಳ್ರಿ ತತ್ವವನ್ನು ಅಂದಾಗ ಬಿಡಿಸಿಯೂ ಹೇಳ್ತಾರಂತೆ. ಚೆನ್ನಾಗಿ ಬರ್ತದೆ ಕೆಲವೊಂದು ಪ್ರಸಂಗಗಳು ಪುರಾಣದಲ್ಲಿ. ಆಗ ಹೇಳಿದರಂತೆ ಭರತರಂತಾರೆ, ರಹುಗುಣ ಏನಿದ್ರ ಕಥೆಯ ಉದ್ದೇಶ ಅಂದರೆ, ರಹುಗುಣತ್ವಮಪಿ ಹ್ಯಧ್ವನೋಸ್ಯ ಸನ್ಯಸ್ತದಂಡ ಕೃತಭೂತ ಮೈತ್ರ ಅಂದ್ರಂತೆ. ಒಬ್ಬ ಶ್ರೀಮಂತ ವ್ಯಾಪಾರಿ ಅಂದರೆ ಬೇರೆ ಯಾರಲ್ಲ, ನಾವು ನೀವು ಎಲ್ಲರೂ ಶ್ರೀಮಂತ ವ್ಯಾಪಾರಿಗಳೇ ಅಂತಂದ್ರಂತೆ. ಎಷ್ಟು ವಿಚಿತ್ರ! ನಮ್ಮಷ್ಟು ಬಡತನ ಯಾರ್ಯಾರಿಗಿಲ್ಲ ಅಂತ ನಾವು ಅನ್ಕೋತಿರ್ತೀವಿ, ಊರವ್ರ ಮುಂದೆಲ್ಲ ಹೇಳ್ತಿರ್ತೀವಿ. ಏನು ದೇವ್ರ ಕಣ್ಣೇ ತೆಗೆದಿಲ್ರಿ ನಮ್ಮ ಮೇಲೆ ಅಂತಿರ್ತಾರೆ. ಭಾಳ ಚಂದ ಮಾತಾಡ್ತಾರೆ. ಈ ಕಡೆಯಲ್ಲಿ ನಮ್ಮಲ್ಲಿಲ್ಲ ದೇವ್ರ ಬಗ್ಗೆ ಹೇಳೋ ಮಾತದು. ಯಾಕೋ ದೇವ್ರ ಕಣ್ಣು ತೆಗೆದಿಲ್ಲ ನಮ್ಮ ಮೇಲೆ ಅಂತಾರೆ. ಅವ್ರ ಮೇಲೆ ನೋಡ್ರಿ ಎಷ್ಟು ಕಣ್ಣು ತೆಗೆದಾನ ದೇವರು. ಅವ್ರ ಮೇಲೆ ಅಂದ್ರೆ ಶ್ರೀಮಂತಿಕೆ ಬಂದದ ಅಂದ್ರೆ ದೇವ್ರ ಕಣ್ಣು ತೆಗೆದನಂತ, ಬಡತನ ಬಂದದ ಅಂದ್ರೆ ದೇವ್ರ ಕಣ್ಣು ತೆಗಿಲಿಲ್ಲಂತ. ಅವ ಕಣ್ಣು ಮುಚ್ಚಿದ್ರೆ ನಾವೆಲ್ಲಿ ಕಣ್ಣು ತೆಗಿತಿದ್ವಿ ಹೇಳ್ರಿ ನೋಡೋಣ. ಮಾತು ಹಂಗಾಡ್ತಿರ್ತಾರೆ. ಯಾಕೋ ದೇವ್ರ ನಮ್ಮ ಮೇಲೆ ಕಣ್ಣು ತೆಗೆದಿಲ್ಲ ಅಂತ. ಪುರಾಣ ಅಂತದ ನಾವೆಲ್ಲರೂ ಶ್ರೀಮಂತರು ಅಂತದ. ಏನು ಶ್ರೀಮಂತಿಕೆ ಉದ್ದೇಶ? ಯಾವುದು ಇಲ್ಲಿ ಸಂಪತ್ತು? ಪುಣ್ಯನೇ ಸಂಪತ್ತು. ಪುಣ್ಯದ ಸಂಪತ್ತನ್ನು ಹಿಡ್ಕೊಂಡು ಮನುಷ್ಯ ದೇಹ ಅಂತೇನು ಬಂತಲ್ಲ, ಇದು ಶ್ರೀಮಂತಿಕೆಯ ದೇಹ ಅಂತ ಅರ್ಥ. ಪ್ರತಿಯೊಬ್ಬ ಮನುಷ್ಯನು ಶ್ರೀಮಂತ ವ್ಯಾಪಾರಿ ಅಂತವನು. ಯಾಕೆ ಬೇರೆ ಬೇರೆ ದೇಹ, ಕ್ರಿಮಿ ಕೀಟ ಮುಂತಾದವುಗಳನ್ನು ದೇಹವನ್ನು ಪಡ್ಕೊಂಡ್ರೆ ಜೀವ, ಅದೆಲ್ಲ ದೇಹ ಅದು ಪಾಪದಿಂದ ಬರ್ತದೆ. ಈ ಮನುಷ್ಯ ದೇಹ ಮಾತ್ರ ಪುಣ್ಯದಿಂದ ಬರ್ತದೆ. ಪುಣ್ಯದ ಶ್ರೀಮಂತಿಕೆ ಪಡ್ಕೊಂಡು
ಮನುಷ್ಯ ದೇಹದಲ್ಲಿ ಬಂದೀವಿ ಅಂತಂದ ಮೇಲೆ ನಾವೆಲ್ಲರೂ ಶ್ರೀಮಂತ ವ್ಯಾಪಾರಿಗಳು ಅಂತಂತಾರೆ. ಈ ಶ್ರೀಮಂತ ವ್ಯಾಪಾರಿ ಒಮ್ಮೆ ಒಂದೂರಿನಿಂದ ಒಂದೂರಿಗೆ ಹೊರಟಾಗ ವ್ಯಾಪಾರ ಮಾಡಿ ತಾನು ಹಣ ಗಳಿಸಿದ್ದನ್ನು ಹಣ ಗಂಟಿನಲ್ಲಿ ತುಂಬಿಕೊಂಡು ಹೊರಟ. ಪುಣ್ಯವನ್ನೆಲ್ಲ ಗಂಟಿನಲ್ಲಿ ತುಂಬಿಕೊಂಡು ಕಾಡಿನ ದಾರಿ ಹಿಡಿದ. ಕಾಡಿನ ದಾರಿ ಅಂದರೆ ಯಾವುದು? ಒಂದೂರಿಗೆ ಹೊರಟ ಅಂದರೆ ಯಾವುದು? ವೈಕುಂಠ ಅಂತೇನು ಪರಲೋಕದ ಭಗವಂತನ ಮಂದಿರ, ಅಲ್ಲಿಗೆ ಹೊರಟ. ಇಲ್ಲಿದ ಹೊರಟಿದ್ದಾನೆ ಅಂದರೆ ಕಾಡಿನ ದಾರಿ, ಸಂಸಾರ ಇದೆಯಲ್ಲ ಅದೇ ಕಾಡಿನ ದಾರಿ. ಹೊರಟಾಗ ಅವನಿಗೆ ಶ್ರೀಮಂತಿಕೆ ಗಂಟಿದೆ, ಸಂಪತ್ತಿದೆ ಅಂತ ಗೊತ್ತು. ಆದರೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಏನು ಹಿಡ್ಕೊಳ್ಬೇಕು ಅಂತ ತಿಳಿಲಿಲ್ಲ. ಒಟ್ಟು ಗಂಟು ಹಿಡ್ಕೊಂಡು ಹೊರಟಿದ್ದಾನೆ. 6 ಜನ ಕಳ್ಳರು ಬಂದರು ಅಂದರೆ ಪ್ರಸಿದ್ಧ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಕಾಮ ದೊಡ್ಡ ಕಳ್ಳ, ಇವನಿಗೆ ಬೇಡಿ ಹಾಕ್ಲಿಕ್ಕಾಗ್ತದೆ? ಹಾಕ್ರಿ ನೋಡೋಣ. ಯಾವ ಹೈಕೋರ್ಟಿಗೆ ಹೋದರೂ ಕೇಸ್ ನಿಕಾಲಿ ಆಗೋದಿಲ್ಲ. ಇವ ನನ್ನ ಪುಣ್ಯ ಕದ್ದಿದ್ದಾನೆ ಅಂತ ಒಂದು ಕೇಸ್ ಹಾಕ್ರಿ ನೋಡೋಣ ಯಾರಾದರೂ. ಅವನಿಗೆ ಹಿಡಿದು ಕೊಡಲಿಕ್ಕಾಗೋದಿಲ್ಲ. ವಿಚಿತ್ರ, ನೀವೇನಾದರೂ ಕಾಮನನ್ನು ಹಿಡಿದು ಬೇಡಿ ಹಾಕ್ಲಿಕ್ಕೆ ಹೋದರೆ ನಿಮ್ಮ ಕೈಗೆ ಬೀಳ್ತದಷ್ಟೇ ಬೇಡಿ. ಏಕೆ? ಅವನು ಇರೋದು ಎಲ್ಲಿ? ನಮ್ಮೊಳಗೆ ಇದ್ದಾನೆ. ನಮ್ಮ ಮನಸ್ಸನ್ನೇ ತನ್ನ ಮನೆ ಮಾಡಿಕೊಂಡು ನಮ್ಮೊಳಗೆ ಆಶ್ರಯ ಪಡೆದು ಕಳ್ಳ ಇರುವಾಗ ಅವನಿಗೆ ಬೇಡಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ವಿಚಿತ್ರ ಕಳ್ಳ. ಎಷ್ಟು ಜನ ಕಳ್ಳರನ್ನು ಸಾಕಿದ್ದೇವೆ ನೋಡಿ. ನಾವೇ ಕಳ್ಳರಿಗೆ ಆಶ್ರಯ ಕೊಟ್ಟಿದ್ದೇವೆ, ಆದ್ದರಿಂದ ನಾವು ಕಳ್ಳರೇ ಆಗಿದ್ದೇವೆ. ಎಷ್ಟು ಶ್ರೀಮಂತಿಕೆ ಗಳಿಸಿದರೂ ಕೂಡ ಕಾಮ ಮನಸ್ಸಿನೊಳಗೆ ಕಳ್ಳನಾಗಿ ಸೇರಿಕೊಂಡ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಳ್ಳ ಕಾಮನಿಂದ ಪುಣ್ಯ ಎಲ್ಲ ದೋಚಲಿಕ್ಕೆ ಶುರು ಆಗ್ತದೆ. ಏನದರ ಮರ್ಮ? ವಿಷಯ ಪದಾರ್ಥಗಳ ಅಪೇಕ್ಷೆ, ಅದೇ ಕಾಮ. ಭೌತಿಕ ಸಂಪತ್ತಿನ ಅಪೇಕ್ಷೆ, ಆಸೆ, ಕಾಮ ನಿರಂತರ ಮನುಷ್ಯನಲ್ಲಿ ನಡೆದಾಗ ಅವನಿಗೆ ಪುಣ್ಯ ಎಲ್ಲ ಖರ್ಚಾಗ್ತಾ ಬರ್ತದಂತೆ. ಬಹಳ ಸೂಕ್ಷ್ಮ ಈ ಕಳ್ಳ. ಅಪ್ಪಿ ತಪ್ಪಿ ನಾವೇನಾದರೂ ಯಾವುದಾದ್ರೂ ಒಂದು ವಸ್ತುವನ್ನು, ಭೌತಿಕವಾದದ್ದನ್ನು ಬಯಸಿದ್ವಿ ಅಂದರೆ ಸಾಕು, ನಮ್ಮ ಪುಣ್ಯ ಖರ್ಚಾಯಿತು ಅಂತ ಅರ್ಥ. ಹೋಯ್ತು ಅಂಥೇಳಿ ಇಂಥದ್ದೊಂದು ಬೇಕಾಗಿತ್ತಲ್ಲ ಅಂತ ಇಷ್ಟು ಬಯಸಿದರೆ ಸಾಕಂತೆ ಪುಣ್ಯ ಹೋಗ್ತದಂತೆ. ಇನ್ನು ಬಯಸಿದ ಮೇಲೆ ಪಡೆದರೆ ಮತ್ತಿಷ್ಟು ಪುಣ್ಯ ಹೋಯ್ತಂತೆ. ಹೀಗೆ ಬಯಕೆ ಮನುಷ್ಯನ ಪುಣ್ಯವನ್ನು ಖರ್ಚು ಮಾಡ್ತದೆ. ಕ್ರೋಧ, ಇದಂತೂ ಗಳಿಸಿದ ಪುಣ್ಯ ನಾವು ಇನ್ಯಾರಿಗೋ ಹೋಗಿಬಿಡ್ತದಂತೆ ನಮ್ಮದು ಪುಣ್ಯ. ಅಷ್ಟು ವಿಚಿತ್ರ. ಈ ಪಾಪ ಪುಣ್ಯವಲ್ಲ, ಹೇಳದೆ ಕೇಳದೆ ನಿಮ್ಮೆಲ್ಲರ ಅಕೌಂಟಿಗೆ ಸಂಚಾರ ಆಗ್ತಿರ್ತಾವಂತೀವಿ. ಈ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಇತ್ತೀಚೆಗೆ ಮಾಡ್ಯಾರ ವೇದವ್ಯಾಸ ದೇವ್ರು. ಭಗವಂತ ಮೊದಲೇ ಮಾಡಿಬಿಟ್ಟಾನ್ರಿ. ಏನಂದ್ರೆ ಹೇಳದೆ ಕೇಳದೆ ಎಲ್ಲ ಅವ್ರವ್ರ ಅಕೌಂಟ್ನಲ್ಲಿ ಇದ್ದದ್ದು ಇಲ್ಲಿಗೆ ಬರ್ತಾವೆ, ಇಲ್ಲಿದ್ದು ಅಲ್ಲಿಗೆ ಬರ್ತಾವಂತ. ಪುಣ್ಯ ಪಾಪಗಳ ಸಂಚಯನ ವಿಚಿತ್ರ ನಡೀತದೆ. ನಾವು ಯಾರ ಮೇಲೆ ಸಿಟ್ಟಾಗ್ತೇವೆ, ಅವರು ಮಹಾತ್ಮರಾಗಿದ್ರೆ ನಮ್ಮ ಪುಣ್ಯ ಎಲ್ಲ ಅವ್ರಿಗೆ ಹೋಗಿಬಿಡ್ತದಂತ. ಕ್ರೋಧದ ಹಣೆ ಬರ. ಅಪ್ಪಿ ತಪ್ಪಿ ನಾವು ಯಾರ ಮೇಲೆ ಸಿಟ್ಟಾಗ್ತೇವೆ, ಅವರೇನಾದರೂ ಅಧಮರಾಗಿದ್ರೆ ಅವ್ರ ಪಾಪ ನಮಗೆ ಬರ್ತದಂತ. ಸಿಟ್ಟಾಗಿ ಅವ ಹಂಗೆ ಮಾಡಿದ ಹಿಂಗೆ ಮಾಡಿದ ಅಂತ ಪಾಪದ ಬಗ್ಗೆ ಬೈಲಿಕ್ಕೆ ಶುರು ಮಾಡಿದ್ರೆ, ಪಾಪಿ ಹಂಗೆ ಮಾಡ್ಯಾನ ಹಿಂಗೆ ಮಾಡ್ಯಾನ ಅಂದ್ರೆ ಅವ್ರ ಪಾಪ ಇಷ್ಟು ನಮಗೆ ಬರ್ತದಂತ. ಒಂದದ್ದಕ್ಕೆ ಬರ್ತದೆ. ಏನು ನೋಡ್ರಿ ವಿಚಿತ್ರ. ಅದಕ್ಕೆ ನಮ್ಮಲ್ಲೆಲ್ಲ ಒಂದು ಮಾತು ಬರ್ತದೆ ನೋಡ್ರಿ, ಈ ಮಾಡದವ್ರ ಪಾಪ ಆಡದವ್ರ ಬಾಯಿಗೆ ಅಂತ. ಪಾಪ ಕಟ್ಕೊಳ್ಳೋದು ಎಷ್ಟು ಸುಲಭ. ಯಾರೋ ಪಾಪ ಮಾಡಿರ್ತಾರೆ, ಅದನ್ನು ಆಡಿ ಪಾಪ ಕಟ್ಕೋತೀವಿ ನಾವು. ಇಷ್ಟು ವಿಚಿತ್ರದ ಪಾಪ ಪುಣ್ಯ. ಹಾಗೆ ಕ್ರೋಧ ದೊಡ್ಡ ಕಳ್ಳ. ಇವ ಏನಾದರೂ ಅಪ್ಪಿ ತಪ್ಪಿ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡಿದ್ರೆ ನಮಗೆ ಅದರ ಪಾಪ ಬರ್ತದೆ, ಪುಣ್ಯ ಹೋಗ್ತದೆ, ಪುಣ್ಯ ಖರ್ಚಾಗ್ತದೆ. ಕ್ರೋಧದಿಂದ ಪುಣ್ಯ ನಾಶ ಆಗ್ತದೆ. ಲೋಭ, ದೇವರೇ ಕೊಟ್ಟ ಸಂಪತ್ತು ಒಂದಿಷ್ಟು ಭಗವತ್ ಪೂಜೆಗಾಗಿ ವಿನಿಯೋಗ ಮಾಡದೆ ಹೋದರೆ, ಲೋಭದ ಬುದ್ಧಿ ಮನುಷ್ಯನಿಗೆ ಬಂತು ಅಂದರೆ ಪೂರ್ಣ ಒಂದು ಪುಣ್ಯ ಖರ್ಚಾಯ್ತಂತೆ. ಒದಗಿರ್ತದೆ ಪ್ರಸಂಗ, ಆಗಿ ಇವನೇನಾದರೂ ಅದನ್ನು ಕೈ ತಪ್ಪಿಸಿಕೊಂಡ ಅಂದರೆ ಅವನಿಗೆ ಪಾಪ ಬರಲಿಕ್ಕೆ ಶುರು ಆಗ್ತದೆ. ಇದ್ದು ಪುಣ್ಯವೂ ಖರ್ಚಾಗ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಮೋಹ, ಮದ,
ಮದ ಮದ ಮಾತ್ಸರ್ಯ ಮದ ಇವು ಮಕಾರತ್ರಯ ಅಂತ ಕರೀತಾರೆ. ಇದಕ್ಕೆ ಮಕಾರತ್ರಯಗಳನ್ನು ನೀವು ಮೂರು ಏನವ ದೊಡ್ಡ ದೊಡ್ಡ ಕಳ್ರಿ ಇವರು. ಮೋಹ ಪುಣ್ಯ ಖರ್ಚು ಮಾಡಿಸ್ತದೆ. ವಸ್ತುಗಳ ಮೇಲೆ ನಮಗೆ ಮಾಡುವ ವಿಪರೀತವಾದ ಅಭಿಮಾನ ಅದು ಮೋಹ, ವಿಪರೀತ ಅಭಿಮಾನ. ಮದ ಮನುಷ್ಯನಿಗೆ ಆವಾಗ ಬರುವಂಥ ವಿಚಿತ್ರ ಭಾವ ಮನಸ್ಸಿನೊಳಗೆ ಉದ್ಭವಿಸ್ತದೆ, ನಾನು ನಂದು ಅಂತ. ಏನು ವಿಚಿತ್ರ ಮದ ಬರ್ತದ್ರಿ ಒಮ್ಮೊಮ್ಮೆ. ನನ್ನಷ್ಟು ವಿದ್ಯಾವಂತ ಯಾರು, ನನ್ನಷ್ಟು ಬುದ್ಧಿವಂತ ಯಾರು, ಮದ. ಮಾತ್ಸರ್ಯ ಮತ್ಸರತಿ, ಅವ ನನಗಿಂತ ಮೇಲೆ ಇದ್ನಲ್ಲ ಅಂತ ಮಾತ್ಸರ್ಯ ಅಂತ. ಇವೆಲ್ಲ ಮನುಷ್ಯನ ಪರಿಪೂರ್ಣ ಏಳಿಗೆಗೆ ಇವು ಅನಾಹುತಕಾರಿಯಾಗಿ ಪರಿಣಮಿಸಿ ನಮ್ಮನ್ನು ಕೆಳಗೆ ಮುಖವಾಗಿ ಮಾಡ್ತಾವ. ಈ 6 ಜನ ಕಳ್ಳರನ್ನೇ ಹೇಳಿದ್ರಂತೆ, ಇವರೆಲ್ಲ ಕಳ್ಳರು ಕಾಡಿನ ದಾರಿಯಲ್ಲಿ ಬರುವಾಗ ಪುಣ್ಯದ ಸಂಪತ್ತನ್ನು ದೋಚ್ತಾರೆ ಅಂತ. ವಿಚಿತ್ರ ಪ್ರಸಂಗ. ಪೂರ್ಣ ಪುಣ್ಯ ಖರ್ಚಾಗ್ತದೆ, ಏನಿಲ್ಲ ಅಂತಾಯಿತು. ಮುಂದೆ ಪ್ರಯಾಣ ಮಾಡಬೇಕಲ್ಲ, ಕಾಡು ಪ್ರಾಣಿ ಬಂದವು ಅಂತ ಅರ್ಥ. ಕಾಡು ಪ್ರಾಣಿ ಅಂದರೆ ಯಾವುದು? ಸಂಸಾರನೇ ಕಾಡು, ಇಲ್ಲಿ ಅಟಿಸ್ಕೊಂಬರೋರೇ ಕಾಡು ಪ್ರಾಣಿ. ಮತ್ತಿನ್ಯಾರಾಗ್ತಾರ? ದೇವರು ಇಲ್ಲ, ಧರ್ಮ ಇಲ್ಲ, ಕರ್ಮ ಬ್ಯಾಡ, ಭಗವಂತನ ಗುಣಗಾನ ಮಾಡಿದರೆ ಕೇಳಲಿಕ್ಕೆ ಒಲ್ರು, ತಾವೂ ಮಾಡೋದಿಲ್ಲ, ಇನ್ನೊಬ್ಬರನ್ನೂ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇವರೇನು ನಮ್ಮ ಸಂಬಂಧಿಕರು ಅಂತಿದ್ದಾರೆ ನೋಡ್ರಿ, ಇವರ ನಮ್ಮ ಕಾಡು ಪ್ರಾಣಿಗಳು ಇದ್ದಂಗೆ. ಭಾಳ ಚಂದ ನಮಗೆ ಬಂದು ಕೇಳುತ್ತಿರ್ತಾರೋ, ಅದನ್ನೇನು ಮಾಡ್ತೀವೋ ಓಲ್ಡ್ ಫ್ಯಾಷನ್, ಇಲ್ಲಿ ಬಾ ಇಲ್ಲಿ ಅಂತಿರ್ತಾರೆ ನಮ್ಗೆ. ಇಲ್ಲಿ ಬಾ ಸುಮ್ಮನೆ ಅದನ್ನೆಲ್ಲ ಏನು ಕೇಳ್ತಿ, ನಡಿ ಇತ್ಲ ಕಡೆಗೆ ಅಂತ. ಹಿಂಗೆ ಇಡೀ ಮನುಷ್ಯನನ್ನು ಭಗವಂತನ ತರಕ ಹೋಗುವವನನ್ನು ಎಳೆದೆಳೆದು ಈ ಕಡೆಗೆ ಸಾಗುತ್ತಾ ಯಾವ್ಯಾವುದಕ್ಕೋ ಅವನನ್ನು ಹಚ್ಚುತ್ತಾ ಇರುವ ಎಷ್ಟೋ ನಮ್ಮ ಮನೆಯೊಳಗೆ ಇರೋ ನಮ್ಮ ಬಂಧುಗಳೇ ಕಾಡು ಪ್ರಾಣಿಗಳಿದ್ದಂಗಿದ್ದಾರೆ. ಧರ್ಮದ ಮಾರ್ಗದಲ್ಲಿ ಸಾಗುವಾಗ ಬ್ಯಾಡ, ಅದಕ್ಕೆ ಹೋಗಬೇಡ ಅಂತ ಎಳೆದೆಳೆದು ನಮ್ಮನ್ನು ಹರಿದು ತಿಂತಿರ್ತಾರಂತ. ಹೇಳ್ತದಲ್ಲ ಭಾಗವತದಲ್ಲಿ, ಬಂಧುರ್ನ ಸಸ್ಯಾತ್. ಆ ಬಂಧು ಅಲ್ಲ, ಅವ ತಾಯಿ ಅಲ್ಲ, ತಂದೆ ಅಲ್ಲ. ಪಿತಾ ನ ಸಸ್ಯಾತ್, ಅವ ತಂದೆ ಅಲ್ಲ. ನಮೋಚಯೇದ್ಯ ಸಮುಪೇತ ಮೃತ್ಯುಂ ಅಂತದೆ. ತಂದೆ, ತಾಯಿ, ಬಂಧುಗಳು, ಗುರು ಇವರೆಲ್ಲ ಯಾವಾಗ ಅಂದರೆ ನಮಗೆ ಈ ಸಂಸಾರ ಬಂಧನದಿಂದ ಮೋಚನೆ ಉಪಾಯ ಹೇಳ್ತಾರೆ, ಅಥವಾ ನಾವೇ ಅದರೊಳಗೆ ಸಾಗುವಾಗ ನಮಗದಕ್ಕೆ ಅನುವು ಮಾಡಿಕೊಡ್ತಾರೆ ಅಂದರೆ ಅವರೆಲ್ಲ ಶೋಭೆ ಅಂತೆ. ಅದನ್ನೇ ಪೂರ್ಣ ಬಿಡಿಸಿ ಬೇರೆ ಮಾರ್ಗಕ್ಕೆ ನಮ್ಮನ್ನು ಎಳ್ಕೊಂಡು ಹೋಗ್ತಾರೆ ಅಂದರೆ ಅವರು ಗುರು ಅಲ್ಲ, ಬಂಧು ಅಲ್ಲ, ತಂದೆ ಅಲ್ಲ ಅಂದ್ಬಿಡ್ತದೆ ಭಾಗವತ. ನೋಡಿ ಎಷ್ಟು ವಿಚಿತ್ರವಾಗಿ ಮಾತಾಡಿದೆ. ಗುರುರ್ನ ಸಸ್ಯಾತ್ ಜನಕೋ ನ ಸಸ್ಯಾತ್. ಈ ಮಾತಿನೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇವರೆಲ್ಲ ಕಾಡು ಪ್ರಾಣಿ ಇದ್ದ ಹಾಗೆ. ಇವರಿಗೆ ಒಳಗಾಗಿ ಓಡ್ಲಿಕ್ಕೆ ಪ್ರಾರಂಭ ಓಡಿದ ಅಂದರೆ ಮನುಷ್ಯನಿಗೆ ಆಯುಷ್ಯ ಚಕ್ರ ತಿರುಗ್ತು ಅಂತ ಅರ್ಥ. ಓಡೋದು ಅಂದರೆ ಆಯುಷ್ಯ ತಿರುಗ್ತದೆ ಅಂತ. ಆಯುಷ್ಯ ಕಳೀತಾ ಗೊತ್ತಾಗದೆ ಹಾಳು ಬಾವಿಯಲ್ಲಿ ಬೀಳ್ತಾನೆ ಅಂದರೆ ಮುಪ್ಪು ಅನ್ನೋ ಹಾಳು ಬಾವಿಯಲ್ಲಿ ಬಿದ್ದ ಅಂತ ಅರ್ಥ. ಹಾಳು ಬಾವಿ ಬೇರೆ ಅಲ್ಲ, ಮುಪ್ಪೆ. ಯಾರಿಗೆ ಗೊತ್ತಾಗ್ತದೆ? ಮುಪ್ಪು ಬರ್ತಾ ಇದ್ದೀನಿ ಅಂತ ಹೇಳಿ ಬರ್ತಾನೆ? ಯಾರಾದರೂ ಹೇಳಿ ನೋಡೋಣ, ಇವತ್ತಿನಿಂದ ನನಗೆ ಮುಪ್ಪು ಬಂತು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ? ಅದು ಗೊತ್ತಾಗದೇ ಬರುವಂಥದ್ದು, ಅದು ಗೊತ್ತಾಗದೇ ಬಿದ್ದ ಅಂತ ಅರ್ಥ. ಕೆಳಗೆ ಬೀಳ್ತಾನೆ ಘಟಸರ್ಪ, ಮೇಲೆ ಬರೋಣ ಅಂದರೆ ಕಾಡು ಪ್ರಾಣಿ. ಅಲ್ಲೇ ಇರಬೇಕು ನೋಡಲಿಕ್ಕೆ ನೋಡಿದ ಒಂದು ಟೊಂಗಿ ಸಿಕ್ತು. ಏನದರ ಮರ್ಮ ಸ್ಪಷ್ಟವಾಗಿ ಹೇಳ್ತಾರೆ. ಕೆಳಗೆ ಕಂಡ ಘಟಸರ್ಪ ಇದೆಯಲ್ಲ, ಮನುಷ್ಯ ತಾನೇ ಮಾಡಿದಂಥ ಕುಕೃತ್ಯಗಳು ಘಟಸರ್ಪದ ರೂಪದಲ್ಲಿ ಕೊನೆಗಾಲಕ್ಕೆ ಕಾಣಿಸ್ತದಂತೆ. ಮೇಲೆ ಬರೋಣ ಅಂದರೆ ಕಾಡು ಪ್ರಾಣಿ, ಅದು ಪರಿಚಯ ಆಗಿದೆ. ಅಲ್ಲೇ ಇರ್ಲಿಕ್ಕೆ ಪ್ರಯತ್ನ ಪಟ್ಟು ಹಿಡಿದ ಟೊಂಗಿ ಅಂದರೆ ಅಭಿಮಾನ ಅನ್ನೋ ಟೊಂಗಿ ಅಂತ ನೋಡ್ರಿ. ಈ ಮುಪ್ಪಿನ ಕಾಲಕ್ಕೊಂದು ಹೆಚ್ಚಿನ ಅಭಿಮಾನ ಬಂದಿರ್ತದೆ. ಅದು ಈಗಲೂ ಆಗಲೋ ಮುರಿಯೋ ಹಂಗಿರ್ತದೆ, ಅದಕ್ಕೆ ಅದು ಟೊಂಗಿ. ಮೇಲ್ಗಡೆಯಲ್ಲಿ ಜೇನು ನೊಣಗಳು ಗೂಡು ಕಟ್ಟಿದ್ದು ಪೂರ್ಣ ಛಿದ್ರಾಗಿ ಇವನನ್ನು ಮುತ್ತರಿತು ಅಂದರೆ ಮುಪ್ಪಿನ ಅವಸ್ಥೆಯಲ್ಲಿದ್ದ ಮನುಷ್ಯನನ್ನು ರೋಗಗಳೆಲ್ಲ ಮುತ್ತಿರ್ತಾವಂತೆ. ಮೈತುಂಬ ಮುತ್ತಿರ್ತಾವ. ಮತ್ತು ಮೈತುಂಬ ಇತ್ತೀಚೆಗಂತೂ ಎಲ್ಲರೂ 4-5 ಡಬ್ಬಿ ಇಟ್ಕೊಂಡಿರ್ತಾರೆ. ಎದರದು? ಗುಳಿಗಿದು. ಎದರದೋ ಡಬ್ಬಿ ಅನ್ಕೋಬೇಡ್ರಿ, ಗುಳಿಗಿ ಡಬ್ಬಿ. ಮುಂಜಾನೆದು ಬೇರೆ, ಮಧ್ಯಾಹ್ನದ ಬೇರೆ,
ಸಾಯಂಕಾಲದ ಬೇರೆ, ರಾತ್ರಿದು ಬೇರೆ. ಏನು ಕೇಳಿದ್ರು ಇದು ಏನ್ರಿ ಇದು ಅಂದ್ರೆ ಇದು ಅನಿವಾರ್ಯ ರೀ ಆಚಾರ ಅಂತಾರೆ. ಅವರು ಊರಿಗೆ ಹೊರಟ್ರೆ ಒಂದು ಬ್ಯಾಗ್ ಇಡೀ ಗುಳುಗಿದಾಗಿರ್ತದೆ. ಅಂಥ ಪರಿಸ್ಥಿತಿ ಇವತ್ತು ಎಷ್ಟು ರೋಗ ಮುತ್ತರ್ತದ ಮನುಷ್ಯರನ್ನು, ಅಷ್ಟು ರೋಗ. ಅದಕ್ಕೆ ಮೊದಲೇ ಭಾಗವತ ರೋಗ ಮನುಷ್ಯನನ್ನು ಜೇನ್ನೊಣದಂತೆ ಮುತ್ತಿರ್ತದೆ ಅಂತಂತಾರೆ. ಜೇನ್ನೊಣದ ಪೂರ್ಣ ಮುತ್ತುರುವಿಕೆ ರೋಗ ಮುತ್ತುರುವಿಕೆ ಇದ್ದ ಹಾಗೆ. ಇವೆಲ್ಲವೂ ಹೇಳಿ ಜೇನುತುಪ್ಪ ಸುರಿತಿತ್ತು ಅಂದರೆ ಅಶಾಶ್ವತವಾದ ಸಂಸಾರದ ಈ ಸುಖ ಇದು ಕ್ಷಣಿಕ, ಆ ಜೇನುತುಪ್ಪದ ಸುಖ ಎಷ್ಟೋ ಅಷ್ಟು ಅಂತ ಇದನ್ನು ವರ್ಣಿಸ್ಲಿಕ್ಕೆ ಭರತ ರಘುಗುಣನಿಗೆ ಈ ವಿಷಯವನ್ನೆಲ್ಲ ಪ್ರಸ್ತಾಪ ಪಡಿಸಿದ್ನಂತೆ. ಇಷ್ಟದ ನೋಡು ನನ್ನ ನಿನ್ನ ಹಣೆ ಬಾರ ಅಂತಂದ್ರಂತೆ. ಹೀಗಾಗಿ ಇದನ್ನು ಅರ್ಥೈಸಿಕೊಳ್ಬೇಕಾದದ್ದೇ ನಾವೆಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಸಂಸಾರದ ಸುಖವನ್ನು ಕ್ಷಣಿಕ ಅಂತ ಕಂಡಿದ್ದಾರೆ. ಪುರಾಣಗಳಲ್ಲಿ ಆ ಪಾತ್ರಗಳನ್ನು ಪರಿಚಯಿಸಿ ಹೇಳುವ ಉದ್ದೇಶ ಇಷ್ಟೇ, ಈ ಸಂಸಾರದ ಸುಖ ಮೇಲ್ನೋಟಕ್ಕೆ ಶಾಶ್ವತ ಅಂತ ಕಂಡ್ರು ಇದು ಕ್ಷಣಿಕನ ಅದ ಅನ್ನೋದನ್ನು ಅರ್ಥೈಸಿಕೊಡ್ಲಿಕ್ಕೆ ಈ ಪ್ರಸಂಗಗಳನ್ನು ಹೇಳ್ತಾರೆ. ಬಹಳ ಕಡೆ ಬರ್ತದೆ. ಭಗವದ್ಭಕ್ತರು ಎಲ್ಲರೂ ಒಂದಲ್ಲ ಒಂದು ಹಂತಕ್ಕೆ ಹೋದ ಮೇಲೆ ಸಂಸಾರದ ಸುಖ ಬಹಳ ಕ್ಷಣಿಕದ ಅಂತ ಮಾತಾಡೇ ಹೋಗಿದ್ದಾರೆ. ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಹ ತಂಭಜೆ ವಲ್ಲಭಂ ಶ್ರಿಯ. ಒಂದು ಕಡೆ ಸುಧಾದಲ್ಲಿ ಟೀಕಾಕೃತ್ಪಾದರು ಒಂದು ಉದ್ಗಾರ ತೆಗೆದ್ರು, ಸಂಸಾರದ ಸುಖ ಹೆಂಗದ ಅಂತನ್ಲಿಕ್ಕೆ. ಒಂದು ಬುಸುಗುಟ್ಟುವ ಹಾವು ಬಿಸಿಲುಗಾಯಿಸ್ಲಿಕ್ಕೆ ಅಂತ ಸೂರ್ಯನ ಕಿರಣ ಬೀಳ್ತಾ ಇರಂತೆ ತಾನು ಬಂದು ಹೆಡೆ ತಕ್ಕೊಂಡು ಮೈ ಕಾಯಿಸ್ಕೊಳ್ತಾ ಇದೆ ಅಂತೆ. ಅದೇ ಸಂದರ್ಭದಲ್ಲಿ ಬಿಸಿಲಿನ ಪರಿತಾಪಕ್ಕೆ ಒಂದು ಕಪ್ಪೆ ಭಾಳ ತಾಪ ಆಗ್ತಾ ಇದೆ, ನೆರಳಿಯಲ್ಲಿ ಅಂತ ಹುಡುಕೊಂಡು ಬಂತತ್ತೆ. ಇದು ಬುಸುಗುಟ್ಟುವ ಹಾವು ಹೆಡೆ ತಕ್ಕೊಂಡು ಕುಳಿತಿದೆ, ನೆರಳೆಲ್ಲಿದೆ ಅಂತ ಬಂದಾಗ ಇದರ ಹೆಡೆ ನೆರಳು ಬಿದ್ದಿತ್ತಂತೆ. ಕೆಳಗಡೆ ಆಶ್ರಯ ಪಡಿತು. ಏನು ತಂಪಾಗಿದೆ ಅಂತ ಮರುಕ್ಷಣಕ್ಕೆ ಕಪ್ಪೆ ಹಾವಿನ ಬಾಯಲ್ಲಿತ್ತಂತೆ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಬುಸುಗುಟ್ಟುವ ಹಾವು ಈ ಸಂಸಾರ, ಈ ಭುಜಂಗ ಕಚ್ಚದೆ ಬಿಡದಿ ಭುಜಂಗ ಅಂತಾರೆ. ಈ ಸಂಸಾರ ಬುಸುಗುಟ್ಟುವ ಹಾವು, ಅದರ ನೆರಳಿನ ಸುಖ ಹೇಗೋ ಈ ಸಂಸಾರದ ಸುಖ ಹಾಗೆ ಅಂತ ವರ್ಣಿಸ್ತಾರೆ. ಇದು ಪರಿಸ್ಥಿತಿ ನೋಡಿ ಎಷ್ಟು ವಿಚಿತ್ರ. ಹಾಗೆ ಭಾಗವತಾದಿ ಪುರಾಣಗಳು ಸಾರೋದೇ ಇದನ್ನು. ಸಂಸಾರದ ಸುಖದ ಕ್ಷಣಿಕತೆಯನ್ನು ಮೊದಲು ಮನುಷ್ಯನಿಗೆ ಅರ್ಥ ಮಾಡಿಸ್ತದೆ. ರಘುಗುಣ ಬುದ್ಧಿವಂತ, ಅವನು ಕೇಳಿದ ಇದು ಕ್ಷಣಿಕ ಅನ್ನೋದು ನನಗೆ ಅರ್ಥ ಆಯಿತು. ಶಾಶ್ವತ ಸುಖ ಪಡೀಲಿಕ್ಕೆ ಅಂತ ಹೊರಟಿರ್ತೇವೆ ನಾವು. ಆ ಊರಿಗೆ ಹೊರಟವ ಶ್ರೀಮಂತ ವ್ಯಾಪಾರಿ, ಅವನಿಗೆ ಆ ಊರಿಗೆ ಹೋಗಲಿಕ್ಕೇನು ಉಪಾಯ ಹೇಳಲಿಲ್ಲಲ್ಲ ಅಂತ ಕೇಳಿದ್ನಂತೆ. ಬಹಳ ಬುದ್ಧಿವಂತ. ಅದಕ್ಕಂತಾರೆ ಕಾಡಿನ ದಾರಿಯಲ್ಲಿ ಪ್ರಯಾಣ ಮಾಡುವವ ಕೈಯಲ್ಲಿ ಸಂಪತ್ತು ಹಿಡ್ಕೊಂಡಿದ್ದೇನೆ ಅಂತನ್ನೋ ಎಚ್ಚರಿಕೆ ಇದ್ದ ಮೇಲೆ ಆಯುಧ ಹಿಡ್ಕೊಂಡು ಹೋಗದೆ ಇದ್ರೆ ತಪ್ಪಾಗ್ತದೆ ಅಂತಂತಾರೆ. ನಿರಾಯುಧರಾಗಿ ಕಾಡಿನ ದಾರಿ ಪ್ರವೇಶ ಮಾಡುವವ ಮೂರ್ಖ. ಕೈಯಲ್ಲಿ ಸಂಪತ್ತು ಹಿಡಿದಿದ್ದಾನೆ ಅಂದಮೇಲೆ ಒಂದು ಆಯುಧ ಹಿಡ್ಕೊಂಡೇ ಪ್ರಯಾಣ ಮಾಡಬೇಕು. ಕೈಯಲ್ಲಿ ಆಯುಧ ಇದೆ ಅಂದರೆ ಸಾಕು, ಕಳ್ಳರು ಬರಲಿಕ್ಕೆ ಹೆದರ್ತಾರೆ. ನಿರಾಯುಧ ಪ್ರಯಾಣ ಮನುಷ್ಯನನ್ನು ಇಲ್ಲೇ ಕೂಡಿಸ್ತದೆ ಅಂತಂದರು. ಹಾಗಾದರೆ ಸಂಸಾರ ಅನ್ನೋ ಕಾಡಿನಲ್ಲಿ ಆಯುಧ ಹಿಡ್ಕೊಂಡು ಪ್ರಯಾಣ ಮಾಡಬೇಕು. ನಮ್ಮ ಸಂಪತ್ತನ್ನು ನಾವು ರಕ್ಷಿಸ್ಕೊಳ್ಬೇಕು. ಶಾಶ್ವತ ಸುಖ ಪಡೀಲಿಕ್ಕೆ ಅಂತ ನಾವು ಹೋಗಬೇಕು ಅಂದರೆ ಯಾವುದದು ಅಂತ ಕೇಳಿದಾಗಂತಾರೆ ಅದು ಬೇರೆ ಯಾವುದೂ ಅಲ್ಲ, ಜ್ಞಾನ ಸೀಮಾದಾಯ ತರಾತಿ ಪಾರಂ ಅಂತಂದ್ರು. ರಹು ಗುಣತ್ವಮಪಿ ಹ್ಯಧ್ವನೋಸ್ಯ ಸನ್ಯಸ್ತದಂಡ ಕೃತಭೂತಮೈತ್ರ ಅಸಜ್ಜಿತಾತ್ಮ ಹರಿಸೇವಯಾಶಿತಂ ಜ್ಞಾನಾಸಿಮಾದಾಯ ತರಾತಿ ಪಾರಂ. ಜ್ಞಾನ ಅದೇ ಖಡ್ಗ ಅಂತಂತಾರೆ. ಅಸಿ ಅಂದರೆ ಖಡ್ಗ. ತತ್ವಜ್ಞಾನದ ಖಡ್ಗ ಮನುಷ್ಯ ಕೈಯಲ್ಲಿ ಹಿಡಿದು ಪ್ರಯಾಣ ಮಾಡಿದ ಅಂದರೆ ಯಾವ ಕಳ್ಳರೂ ಇವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮನುಷ್ಯ ಖಡ್ಗ ಸಂಪಾದಿಸಬೇಕು, ಸುಲಭವಾಗಿ ಸಿಗೋದಿಲ್ಲ. ಉತ್ತಮರಾದ ಒಬ್ಬ ಗುರುಗಳನ್ನು ಆಶ್ರಯಿಸಿ ಜ್ಞಾನದ ಖಡ್ಗವನ್ನು ಮೊದಲು ಸಂಪಾದಿಸಬೇಕು. ಈ ಜ್ಞಾನದ ಖಡ್ಗ ಅದ ಅಂದ್ರೆ ನಮ್ಮ ಮನಸ್ಸು ಅನ್ನೋ ಮನೆ ಒಳಗೆ ಕಾಮಕ್ರೋಧಾದಿಗಳು ಅನ್ನೋ ಕಳ್ಳರು ಬರಲಿಕ್ಕೆ ಹೆದರ್ತಾರಂತೆ.
ಇದ್ದವರು ಓಡಿ ಹೋಗ್ತಾರೆ ಜ್ಞಾನ ಒಮ್ಮೆ ಸಂಪಾದಿಸಿಬಿಟ್ವಿ ಅಂತಂದರೆ. ಸಂಪಾದಿಸೋದೇ ಕಷ್ಟ, ಸಂಪಾದಿಸಿದ ಮೇಲೆ ಅವರು ಓಡಿ ಹೋಗ್ತಾರಂತೆ. ನೋಡಿ, ನಮ್ಮ ಮನಸ್ಸೇ ಜ್ಞಾನಕ್ಕೂ ಆಶ್ರಯ, ಮನಸ್ಸೇ ಕಾಮಕ್ರೋಧಾದಿಗಳಿಗೂ ಆಶ್ರಯ. ಜ್ಞಾನದ ಖಡ್ಗ ಜಾಗೃತವಾಗಿರಬೇಕು, ಯಾವಾಗಲೂ ಅದು ಹರಿತಾಗಿರಬೇಕು, ಚೂಪಾಗಿರಬೇಕು. ಅದು ಸ್ವಲ್ಪ ತೀಕ್ಷ್ಣ ಆಗದೆ ಮಂಡಾಗಿ ಬಿಡ್ತು ಖಡ್ಗ ಅಂದರೆ ಮತ್ತೆ ಬೇರೆ ಬೇರೆ ಎಲ್ಲ ಸೇರ್ಕೋತಾರಂತೆ. ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ಜ್ಞಾನ ಬಹಳ ಜನ ಸಂಪಾದಿಸ್ಯಾರ್ರಿ ಇತ್ತೀಚೆಗೆ, ಆದ್ರೆ ಅವ್ರನ್ನ ಕಾಮಕ್ರೋಧ ಬಿಟ್ಟೇ ಇಲ್ಲ. ಯಾಕಂದ್ರೆ ಸಂಪಾದಿಸಿದ ಖಡ್ಗ ಏನಾಗಿದೆ, ಮಂಡಾಗಿ ಬಿಟ್ಟದ್ರಿ ಅದು ಮಂಡು. ಅದು ನಮ್ಮಲ್ಲಿ ಒಂದು ಮಾತು ಹೇಳ್ತಿರ್ತಾರೆ, ಈ ಇತ್ತೀಚಿನ ಚಾಕು ಹೆಂಗವ ಅಂದ್ರೆ ಬೆಣ್ಣೆ ಕತ್ತರಿಸ್ಲಿಕ್ಕೆ ಅಷ್ಟ ಯೋಗ್ಯ ಅಂತಿರ್ತಾರೆ. ಬೆಣ್ಣೆ ಇನ್ನೇನೇನೇನೇನು ಅದರೊಳಗೆ ಕತ್ತರಿಸ್ಲಿಕ್ಕೆ ಸಾಧ್ಯ. ಹಂಗೆ ಮನುಷ್ಯ ಜ್ಞಾನದ ಖಡ್ಗವನ್ನು ಪಡೆದರೂ ಅದು ತೀಕ್ಷ್ಣವಾಗಿರೋ ಹಾಗೆ ನೋಡ್ಕೊಳ್ಬೇಕಂತದನ್ನು. ಏನು ಮಾಡಿ ನೋಡ್ಕೊಳ್ಬೇಕು ಅಂದರೆ ಹರಿ ಸೇವಯಾಶಿತಂ. ಹರಿಸೇವಾ ಅದು ಒರೆಗಲ್ಲು ಅಂತ ಅರ್ಥ. ಹರಿಗುರುಗಳ ಸೇವಾ ಅನ್ನುವ ಒರೆಗಲ್ಲಿಗೆ ಹಚ್ಚಿ ತತ್ವಜ್ಞಾನದ ಖಡ್ಗವನ್ನು ನಾವು ತಿಕ್ಕಿದಾಗ, ಅಂದರೆ ಮನುಷ್ಯ ಜ್ಞಾನ ಪಡಿತಾ ಹರಿಗುರುಗಳ ಸೇವಾ ಮಾಡ್ತಾ ಸಾಧನ ನಡೆಸಿದ್ರೆ ಜ್ಞಾನದ ಖಡ್ಗ ಹರಿತಾಗಿರ್ತದೆ. ಕಾಮ ಕ್ರೋಧ ಲೋಭಾದಿ ಶತ್ರುಗಳು ನಮ್ಮ ಬಳಿಗೆ ಸಾಗದಂತೆ ದೂರದಿರ್ತಾರೆ. ನಾವು ಈ ಸಂಸಾರದ ಕಾಡಿನಲ್ಲಿ ನಿರ್ಭಯದಿಂದ ಪ್ರಯಾಣ ಮಾಡಿ ಆ ಊರಿಗೆ ತಲುಪಬಹುದು ಅನ್ನೋ ಅಪೂರ್ವ ವಿಷಯವನ್ನು ಪರಿಚಯಿಸ್ತಾರೆ. ಏನು ವಿಷಯ? ರಹೂ ಗುಣತ್ವಮಪಿ ಹ್ಯಧ್ವನೋಸ್ಯ ಸನ್ಯಸ್ತ ದಂಡ ಕೃತಭೂತ ಮೈತ್ರ. ಒಂದು ಮಾತು ಹೇಳ್ತಾರೆ, ಬರೀ ಖಡ್ಗ ಇದ್ರೂ ಉಪಯೋಗ ಇಲ್ಲ. ಜ್ಞಾನದ ಖಡ್ಗ ಸಂಪಾದಿಸಿದ ಮನುಷ್ಯ ತತ್ವಜ್ಞಾನದ ಖಡ್ಗ ಸಂಪಾದಿಸಿ ತೀಕ್ಷ್ಣವಾಗಿ ಅದು ಹೊಳಿತಿರ್ಲಿಕ್ಕೆ ಕಾಮಕ್ರೋಧಾದಿಗಳು ದೂರ ಆಗ್ತಾವೆ. ಅದ್ರ ಕೆಲವು ಕಾಡು ಪ್ರಾಣಿಗಳು ಇರ್ತಾವೆ ನೋಡ್ರಿ, ಇವನ್ನೇನು ಮಾಡಬೇಕು? ಇವು ಬಂಧುಗಳು ಬೇರೆ, ಅವ್ರನ್ನ ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ ಖಡ್ಗದಿದ್ದ. ಯಾರಾದರೂ ಕಾಡು ಪ್ರಾಣಿಗಳು ಬಂದಾವ ಅಂತ ಕತ್ತರಿಸ್ಲಿಕ್ಕೆ ಹೋದ್ರೆ ಬಂಧುಗಳು ಅವು ನಮ್ಮ ಮೇಲೆ ಎಗರ್ತಾವ. ಮತ್ತೆ ಒಂದು ಕತ್ತರಿಸಿದ್ರೆ ಮತ್ತೊಂದು ಬಂದು ಎಗರ್ತದೆ, ಇನ್ನೊಂದು ಕತ್ತರಿಸಿದ್ರೆ ಮತ್ತೊಂದು. ಅವು ಕತ್ತರಿಸೋದಲ್ಲ ಅವು. ಅದಕ್ಕೆ ಉಪಾಯ ಏನು ಅಂದ್ರೆ ಅದಕ್ಕಂತ ಸನ್ಯಸ್ತ ದಂಡ. ಕೆಲವು ಖಡ್ಗ ಹಿಡ್ಕೊಂಡು ಹೆದರ್ಸ್ಬೇಕಂತ, ಕೆಲವನ್ನ ದಂಡ ಹಿಡ್ಕೊಂಡು ದೂರ ಮಾಡಬೇಕಂತ. ಏನು ದಂಡ? ಸನ್ಯಸ್ತ ದಂಡ ಅಂತಂತಾರೆ. ಮಾನಸಿಕವಾಗಿ ನಮ್ಮ ಬಂಧುಗಳು ಅಂತ ಏನು ನಾವು ಹಚ್ಕೊಂಡಿರ್ತೀವಿ, ಅದನ್ನು ಪರಿತ್ಯಾಗ ಮಾಡಿಬಿಟ್ರೆ ಅದೇ ದಂಡ, ಅದು ಕೋಲಿದ್ದಂಗ ಅಂತ ಅರ್ಥ. ನಮ್ಮ ಸಂಸಾರದ ಕಾಡಿನಲ್ಲಿ ಕೈಯಲ್ಲಿ ಒಂದು ದಂಡ, ಕೈಯಲ್ಲಿ ಒಂದು ಖಡ್ಗ, ಇಷ್ಟನ್ನು ಹಿಡ್ಕೊಂಡು ಪ್ರಯಾಣ ಮಾಡಿದರೆ ಅಂದರೆ ಮಾನಸಿಕವಾಗಿ ಸರ್ವಸಂಗದ ತ್ಯಾಗ ಅದು ದಂಡ. ತತ್ವಜ್ಞಾನ ಅದು ಖಡ್ಗ. ಈ ಖಡ್ಗ ದಂಡಗಳ ಅಪೂರ್ವವಾದ ವಿಷಯವನ್ನು ಭಾಗವತ ಪರಿಚಯಿಸಿದ್ದು ಭರತನ ಉಪಾಖ್ಯಾನದೊಳಗೆ. ಪ್ರಾಸಂಗಿಕವಾಗಿ ನಾರದ ಪುರಾಣದೊಳಗೆ ರಹುಗುಣನಿಗೂ ಭರತನಿಗೂ ಸಂವಾದ ನಡೆದಾಗ ಕೆಲವು ವಿಷಯಗಳು ಇಲ್ಲಿ ಬಂದಿದ್ದು. ರುಭು ಮತ್ತು ನಿಧಾಗ ಗುರು ಶಿಷ್ಯರ ಪ್ರಸಂಗ ಹೇಳಿ ದೇಹ ಆತ್ಮರ ವಿವೇಕವನ್ನು ಕೂಡ ಪರಿಚಯಿಸಿ ಹೇಳುವಾಗ ಬಂದದ್ದು. ಹಾಗೆ ಪ್ರಾಸಂಗಿಕವಾಗಿ ಅಲ್ಲಿ ಬಂದದ್ದನ್ನು ಕೂಡ ನೋಡಿದ್ದು. ಹೀಗಾಗಿ ಜ್ಞಾನದ ಖಡ್ಗ, ಸನ್ಯಾಸ ಅನ್ನುವಂತಹ ದಂಡ, ಅದು ಹರಿಗುರುಗಳ ಸೇವಾ ಅನ್ನೋ ಒರೆಗಲ್ಲಿಗೆ ಹಚ್ಚಿ ತಿಕ್ಕಿ ತೀಕ್ಷ್ಣ ಮಾಡಿಕೊಂಡ ಖಡ್ಗ ಹಿಡ್ಕೊಂಡು ಪ್ರಯಾಣ ಬೆಳೆಸು, ಶಾಶ್ವತ ಸುಖರೂಪವಾದ ವೈಕುಂಠಕ್ಕೆ ನೀನು ತೆರಳು ಅಂತ ಏನು ಭಾರತ ರಹುಗುಣನಿಗೆ ಉಪದೇಶ ಮಾಡ್ತಾನೆ, ಅದನ್ನೇ ನಾವು ಇವತ್ತಿನ ದಿವಸ ಚಿಂತನೆ ಮಾಡಿದ್ದೇವೆ. ನಾಳೆ ದಿವಸ ಮತ್ತೆ ನಾರದ ಪುರಾಣದಲ್ಲಿ ಬಂದ ವಿಷಯವನ್ನು ಪ್ರಸ್ತಾಪ ಪಡಿಸೋಣ. ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.